ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೋ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಶ್ರೀ ಗುರುಭ್ಯೋ ನಮಃ. ಶ್ರೀರಾಮನವಮಿಯ ಪರ್ವಕಾಲ. ಶ್ರೀರಾಮಚಂದ್ರ ಅಯೋಧ್ಯೆಯ ಸರಯೂ ತೀರದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಚೈತ್ರ ಶುಕ್ಲ ನವಮಿಯ ಈ ದಿನ ಇವತ್ತಿಗೆ ಕೆಲವು ಲಕ್ಷ ವರ್ಷಗಳ ಹಿಂದೆ ಆವಿರ್ಭವಿಸಿತು. 24ನೆಯ ತ್ರೇತಾಯುಗ. ನಾವೀಗ 28ನೆಯ ಕಲಿಯುಗದಲ್ಲಿದ್ದೇವೆ. 24ನೆಯ ತ್ರೇತಾಯುಗದಲ್ಲಿ ಭಗವಂತ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ಆವಿರ್ಭವಿಸಿದಂತಹ ದಿವಸ ಅನ್ನುವುದನ್ನು ನಾವು ಲಕ್ಷ ಲಕ್ಷ ವರ್ಷಗಳಿಂದಲೂ ಆಚರಿಸಿಕೊಂಡು ಬಂದಿದ್ದೇವೆ ಅಂತ ಹೇಳಿದರೆ, ರಾಮ ಸನಾತನ ಧರ್ಮದ ಮೂಲ ಬೇರು ಅನ್ನುವುದು ನಮಗೆ ಸ್ಪಷ್ಟವಾಗ್ತದೆ. ಸನಾತನ ಅನ್ನುವ ಶಬ್ದಕ್ಕೆ ಅರ್ಥ ಎಂದೂ ನಿಲ್ಲದೇ ಇರುವಂಥದ್ದು ಅಂತ, ನಿರಂತರವಾಗಿ ಹರಿದು ಹೋಗುವಂಥದ್ದು. ಯಾವತ್ತು ಆರಂಭವಾಗಿದೆ ಅನ್ನೋದು ಗೊತ್ತಿಲ್ಲ, ಯಾವತ್ತಿಗೂ ಕೊನೆಯಂತೂ ಆಗುವುದಿಲ್ಲ. ಅದು ಸನಾತನ ಶಬ್ದದ ಅರ್ಥ. ನಮ್ಮ ಧರ್ಮ, ನಮ್ಮ ದೇವರು, ನಾವು ಹೇಳತಕ್ಕಂತಹ ಧರ್ಮಕ್ಕೆ ಮೂಲಭೂತವಾದಂತಹ ವೇದಗಳು, ಶಾಸ್ತ್ರಗಳು ಎಲ್ಲವೂ ಕೂಡ ಸನಾತನ ಅನ್ನುವ ಶಬ್ದದಿಂದ ನಾವು ವ್ಯವಹಾರ ಮಾಡ್ತೇವೆ. ಆ ರೀತಿಯ ಸನಾತನ ಧರ್ಮದ ಮೂಲಭೂತವಾದಂತಹ ದೇವಸ್ವರೂಪಿ ಭಗವಂತ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನನ್ನು ಕೇವಲ ದೇವರು ಅನ್ನುವ ದೃಷ್ಟಿಯಿಂದ ನಾವು ಆರಾಧನೆ ಮಾಡುವುದಲ್ಲ. ಶ್ರೀರಾಮಚಂದ್ರ ಒಂದು ರೀತಿಯ ಆದರ್ಶ ಅನ್ನುವ ಶಬ್ದಕ್ಕೆ ಕನ್ನಡಿ ಅಂತ ಅರ್ಥ. ಕನ್ನಡಿಯನ್ನು ನೋಡಿಕೊಂಡು ನಾವು ಎಲ್ಲಿ ಅಂಕುಡೊಂಕು ಇದೆ, ಎಲ್ಲಿ ಸರಿಯಾಗಿಲ್ಲ, ಅದನ್ನು ಸರಿಯಾಗಿ ಮಾಡಿಕೊಳ್ಳುವುದನ್ನು ನಾವು ಅಭ್ಯಾಸ ಮಾಡಿಕೊಳ್ತೇವೆ. ನಮ್ಮೆಲ್ಲರ ಆದರ್ಶ, ಜೀವಗುಣಾದರ್ಶ ಭಗವಂತ ಅಂದರೆ ಅರ್ಥ, ಭಗವಂತ ರಾಮಚಂದ್ರನಾಗಿ ಈ ಭೂಮಿಯಲ್ಲಿ ನಡೆದಾಡ್ತಾ ಮನುಷ್ಯನ ಹಾಗೆ ತಾನೂ ಕೂಡ ವ್ಯವಹರಿಸ್ತಾ ಮನುಷ್ಯನಿಗೆ ಒಂದು ಜೀವನದ ಆದರ್ಶವನ್ನು ತೋರಿಕೊಟ್ಟಿದ್ದಾನೆ. ಹಾಗಾಗಿ ಶ್ರೀರಾಮಚಂದ್ರನನ್ನು ಮರ್ಯಾದಾ ಪುರುಷೋತ್ತಮ ಅನ್ನುವ ಶಬ್ದದಿಂದ ವಾಲ್ಮೀಕಿ ಮಹರ್ಷಿಗಳೇ ಕರೀತಾರೆ. ಮರ್ಯಾದಾ ಅನ್ನುವ ಶಬ್ದಕ್ಕೆ ಕನ್ನಡದ ಅರ್ಥ ಅಲ್ಲ. ಕನ್ನಡದಲ್ಲಿ ಮರ್ಯಾದೆ ಅಂದರೆ ಮರ್ಯಾದೆಗೆಟ್ಟವ, ಮರ್ಯಾದೆ ಇದ್ದವ ಅನ್ನೋದು ಬೇರೆ ಅರ್ಥದಲ್ಲಿ ಬಳಸ್ತೇವೆ. ಸಂಸ್ಕೃತದಲ್ಲಿ ಮರ್ಯಾದೆ ಅಂತ ಹೇಳಿದರೆ ಚೌಕಟ್ಟು ಅಂತ ಅರ್ಥ. ನಮ್ಮ ದೇಶದ ಮರ್ಯಾದೆ ಎಲ್ಲಿಯ ತನಕ ಅಂದರೆ ಜಮ್ಮು ಕಾಶ್ಮೀರದ ತನಕ, ಅಂದರೆ ಅದು ಅದರ ಸೀಮೆ, ಗಡಿ, ಚೌಕಟ್ಟು ಅನ್ನುವ ಅರ್ಥದಲ್ಲಿ ಮರ್ಯಾದಾ ಶಬ್ದವನ್ನು ಸಂಸ್ಕೃತದಲ್ಲಿ ಬಳಸ್ತೇವೆ. ನಾವು ಎಷ್ಟನ್ನು ಮೀರಬಾರದು, ಎಷ್ಟು ಎತ್ತರದ ತನಕ ಸಾಗಬಹುದು ಅನ್ನುವುದಕ್ಕೆ ಒಂದು ಸೀಮೆ, ಹೀಗಿರತಕ್ಕದ್ದು ಅನ್ನುವ ಚೌಕಟ್ಟು ಅದು ಭಗವಂತ ಶ್ರೀರಾಮಚಂದ್ರನ ನಡೆಯಿಂದ ಮತ್ತು ನುಡಿಯಿಂದ ನಮಗೆ ಲಭ್ಯವಾಗ್ತದೆ ಅನ್ನುವ ಕಾರಣದಿಂದ ಭಗವಂತನನ್ನು, ಶ್ರೀರಾಮಚಂದ್ರನನ್ನು ಮರ್ಯಾದಾ ಪುರುಷೋತ್ತಮ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡುವಂಥದ್ದು ಪ್ರಸಿದ್ಧ. ನಾವು ರಾಮಚಂದ್ರನ ಯಾವ ವಿಷಯ ಇವತ್ತು ನೋಡಬೇಕು? ಯಾಕಂದರೆ ನೋಡ್ತಾ ಹೋದ ಹಾಗೆ ರಾಮಚಂದ್ರನ ವಿಚಾರಧಾರೆಗಳಿಗೆ ಸೀಮೆ ಇಲ್ಲ. ಅವನು ಹೇಗೆ ಸೀಮಾತೀತನೋ, ಶ್ರೀರಾಮಚಂದ್ರನ ಚರಿತೆ, ದಿವ್ಯ ಚರಿತೆಯೂ ಕೂಡ ಸೀಮಾತೀತವಾದಂತಹ ಚರಿತೆ. ಆ ನಿಟ್ಟಿನಿಂದ ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾದ ನಂತರದ ವಿಷಯವನ್ನು ಇವತ್ತಿನ ದಿವಸ ಶ್ರೀರಾಮಚಂದ್ರನ ಮುಖ್ಯ ಪ್ರಾಣನ ಸನ್ನಿಧಾನದಲ್ಲಿ ನಾವು ಚಿಂತನೆ ಮಾಡಬೇಕು ಅಂತ ನಮ್ಮ ವಾದಿರಾಜ ಅವರು ಕೇಳಿಕೊಂಡಿದ್ದಾರೆ. ಶ್ರೀರಾಮ ಪಟ್ಟಾಭಿಷಿಕ್ತನಾದ ಮೇಲೆ ರಾಮ ರಾಜ್ಯವನ್ನು ಹೇಗೆ ನಿರ್ವಹಿಸಿಕೊಂಡು ಹೋದ, ಅದರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ ಅಂತ ಅವರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಇವತ್ತು ಚಿಂತನೆಯನ್ನು ನಡೆಸೋಣ. ಶ್ರೀರಾಮಚಂದ್ರ
ತಾನು ಸಿಂಹಾಸನಾಧಿರೂಢನಾದ ನಂತರ, ಯಾಕಂದರೆ ರಾಮಚಂದ್ರ ಲಂಕೆಯಲ್ಲಿ ವಿಭೀಷಣನನ್ನು ಸಿಂಹಾಸನದಲ್ಲಿ ಕೂಡಿಸಿದ. ತಾನು ಲಂಕೆಯ ಪಟ್ಟಣಕ್ಕೆ ಪ್ರವೇಶ ಮಾಡಲಿಲ್ಲ. ಆತ ವನವಾಸದ ದೀಕ್ಷೆಯನ್ನು ಹೊಂದಿದ ಮೇಲೆ ನಗರ ಪ್ರವೇಶ ಮಾಡುವುದಿಲ್ಲ ಅಂತ ಒಂದು ಸಂಕಲ್ಪ ಮಾಡಿದ್ದ. ಅದು ವನವಾಸ ಅನ್ನುವುದು ಒಂದು ಯಜ್ಞ ಇದ್ದ ಹಾಗೆ, ವನವಾಸ ಅನ್ನುವುದು ಒಂದು ದೀಕ್ಷೆ. ಆ ದೀಕ್ಷೆಯಲ್ಲಿ ಆತ ನಗರ ಪ್ರವೇಶ ಇಲ್ಲ. ಹಾಗೆ ಆತ ವಾಲಿಯ ನಗರವನ್ನು ಕೂಡ ಪ್ರವೇಶ ಮಾಡಿರಲಿಲ್ಲ. ಆದರೆ ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವನನ್ನು ಕಪಿರಾಜ್ಯದಲ್ಲಿ ಅಭಿಷೇಕವನ್ನು ಮಾಡಿಸಿದ, ಲಕ್ಷ್ಮಣ ಮತ್ತು ಅಂಗದರ ಮೂಲಕವಾಗಿ. ಹಾಗೆಯೇ ಲಂಕೆಯಲ್ಲಿ ರಾವಣನ ಸಂಹಾರವಾದ ಮೇಲೆ ಲಂಕಾ ಸಿಂಹಾಸನದಲ್ಲಿ ವಿಭೀಷಣನಿಗೆ ಅಭಿಷೇಕ ಮಾಡಿ ಬಾ ಅಂತ ತನ್ನ ತಮ್ಮನಾದಂತಹ ಲಕ್ಷ್ಮಣನನ್ನು ಪಟ್ಟಣಕ್ಕೆ ಕಳಿಸಿಕೊಡ್ತಾನೆ. ಲಕ್ಷ್ಮಣ ವಿಭೀಷಣನಿಗೆ ರಾಮಾಜ್ಞೆಯ ಪ್ರಕಾರ ಸಿಂಹಾಸನದಲ್ಲಿ ಅಭಿಷೇಕ ಮಾಡಿ ಬರ್ತಾನೆ. ಆಮೇಲೆ ಪುಷ್ಪಕ ವಿಮಾನದಲ್ಲಿ ವಿಭೀಷಣಾದಿ ಸಮಗ್ರ ರಾಕ್ಷಸ ರಾಜರುಗಳ ಜೊತೆಗೆ ಸುಗ್ರೀವನೇ ಮೊದಲಾದಂತಹ ಕಪಿ ಸಮುದಾಯದ ಜೊತೆಗೆ ಶ್ರೀರಾಮಚಂದ್ರ ಅಯೋಧ್ಯೆಯ ಕಡೆಗೆ ಪ್ರಯಾಣ ಮಾಡ್ತಾನೆ. ಅದು ಸ್ವಲ್ಪ ಅವಸರದಲ್ಲಿ ಬೇಗ ಹೋಗಬೇಕು ಅಂತ ಸೀತಾ ಸಮೇತನಾದಂತಹ ಶ್ರೀರಾಮಚಂದ್ರ ಹೊರಟಿದ್ದಾನೆ. ಬೇಗ ಯಾಕೆ ಹೋಗಬೇಕು ಅಂತೇಳಿದರೆ, ತಮ್ಮನಾದಂತಹ ಭರತ ಸಿಂಹಾಸನದಲ್ಲಿ ತಾನು ಕೂತುಕೊಳ್ಳದೆ ಶ್ರೀರಾಮಚಂದ್ರನ ಪ್ರತೀಕ ಅನ್ನುವ ಭಾವದಿಂದ ಪಾದುಕೆಯನ್ನು ಪಟ್ಟಾಭಿಷೇಕ ಮಾಡಿ, ಆ ಪಾದುಕೆ ಅದು ಸಾಕ್ಷಾತ್ ಶ್ರೀರಾಮಚಂದ್ರ, ಆತ ಸಿಂಹಾಸನದ ರಾಜನಿದ್ದಾನೆ, ಆತನ ಆಜ್ಞಾಧಾರಕನಾಗಿ ನಾನು ಕೆಲಸ ಮಾಡುವವ ಅನ್ನುವ ಭಾವದಿಂದ ಸಿಂಹಾಸನದ ಕೆಳಗೆ ಕುಳಿತು ಭರತ ರಾಜ್ಯಾಧಿಕಾರವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ. 14 ವರ್ಷ ಮುಗಿದ ಕೂಡಲೇ ನೀನು ಬರಲಿಲ್ಲ ಅಂತ ಆದರೆ ನಾನು ಅಗ್ನಿಪ್ರವೇಶ ಮಾಡ್ತೇನೆ ಅಂತ ಆತ ಹೇಳಿದ್ದಾನೆ. ಆದ್ದರಿಂದ ತಮ್ಮನಾದ ಭರತನ ಜೀವ ಉಳಿಸುವುದಕ್ಕೋಸ್ಕರ ನಾನು ಈ ಕ್ಷಣದಲ್ಲಿ ಹೋಗಬೇಕು ಅಂತ ಶ್ರೀರಾಮಚಂದ್ರ ಪುಷ್ಪಕ ವಿಮಾನದಲ್ಲಿ ಆಗಮಿಸಿದ್ದಾನೆ. ತಾನು ನೇರವಾಗಿ ಭರತನ ಹತ್ರ ಬರುವುದಿಲ್ಲ. ತನ್ನ ದೂತನಾದಂತಹ ಹನುಮಂತನನ್ನು, ರಾಮದೂತಂ ಶಿರಸಾ ನಮಾಮಿ ಅಂತ ಹೇಳ್ತಕ್ಕಂತಹ ರಾಮದೂತ ಹನುಮಂತನನ್ನು ಮೊದಲು ಭರತನ ಹತ್ತಿರಕ್ಕೆ ನಂದಿ ಗ್ರಾಮಕ್ಕೆ ಕಳಿಸಿಕೊಡ್ತಾನೆ. ಹೋಗಿ ನೋಡು, ಭರತ ಸಿಂಹಾಸನದಲ್ಲಿ ಆನಂದವಾಗಿದ್ದಾನೆ ಅಂತೇಳಿದರೆ ನನಗೆ ಬಂದು ಹೇಳು, ನಾನು ಹೀಗೆ ಕಾಡಿನಲ್ಲಿರುವುದೇ ನನಗೆ ಇಷ್ಟ, ಭರತನೇ ಸಿಂಹಾಸನದಲ್ಲಿ ಮುಂದುವರಿಲಿ. ಎಲ್ಲಿಯಾದರೂ ರಾಮ ಬರಲಿಲ್ಲ ಅಂತ ಹಾಪಿಸಿ ಆತ ಒಂದು ಅಗ್ನಿ ಪ್ರವೇಶಕ್ಕೆ ಸಿದ್ಧನಾಗಿದ್ದಿದ್ರೆ ನಾನು ಬಂದಿದ್ದೇನೆ ಅಂತ ಅವನಿಗೆ ಹೇಳಿ ಅವನನ್ನು ಸಮಾಧಾನ ಮಾಡು ಅಂತ ಹನುಮಂತನನ್ನು ಕಳಿಸಿಕೊಟ್ಟ. ಹನುಮಂತ ಭರತನಿಗೆ ಶ್ರೀರಾಮನ ಆಗಮನದ ವಾರ್ತೆಯನ್ನು ತಿಳಿಸಿದ ಕೂಡಲೇ ಭರತ ಅಗ್ನಿ ಪ್ರವೇಶಕ್ಕೆ ಸನ್ನದ್ಧನಾಗಿದ್ದವ. ಯಾಕಂದರೆ ರಾಮನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ರಾಮ ಇನ್ನೂ ಬರಲಿಲ್ಲ ಅಂತ ಹೇಳಿದರೆ ನನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಅಂತ ಅರ್ಥ. ಶ್ರೀರಾಮಚಂದ್ರನ ಮುನಿಸುವಿಕೆಗೆ ಹೇಗೆ ಒಬ್ಬ ವಿಷಯನಾದ ವ್ಯಕ್ತಿ ಬದುಕಿರುವುದಕ್ಕಿಂತ ಸಾಯುವುದು ಮೇಲು ಅಂತ ಆಲೋಚಿಸಿದ್ದವ ಭರತ. ರಾಮನ ಆಗಮನದಿಂದ ಭಾರೀ ಸಂತುಷ್ಟನಾಗಿ ಆತ ರಾಮನನ್ನು ಎದುರುಗೊಳ್ಳುವುದಕ್ಕೆ ಬರ್ತಾನೆ. ರಾಮಚಂದ್ರನ ಪಾದಕ್ಕೆ ಬೀಳ್ತಾ ಇದ್ದಂತಹ ಭರತನನ್ನು ಎತ್ತಿ ಹಿಡಿದು ಆಲಿಂಗಿಸಿಕೊಳ್ತಾನೆ ಶ್ರೀರಾಮಚಂದ್ರ. ನೀನೇ ಸಿಂಹಾಸನದಲ್ಲಿರು ಅಂತ ರಾಮ ಹೇಳಿದರೆ ಭರತ ಕೇಳುವುದಿಲ್ಲ, ನೀನು ಸಿಂಹಾಸನದಲ್ಲಿರಬೇಕು ಅಂತ ಕೊನೆಗೆ ರಾಮಚಂದ್ರ ಒಪ್ಪಿಕೊಳ್ತಾರೆ. ಯಾಕಂದರೆ ತಂದೆಯಾದಂತಹ ದಶರಥನ ಏನು ವಾಕ್ಯ ಇದೆ, 14 ವರ್ಷದ ತನಕ ನೀನು ಕಾಡಿನಲ್ಲಿ ವಾಸ ಮಾಡಬೇಕು ಅಂತ ವನವಾಸದ ದೀಕ್ಷೆ ಅದನ್ನು ಪೂರ್ತಿಗೊಳಿಸಿದ್ರಿಂದ, ಪಿತೃವಾಕ್ಯವನ್ನು ಈಡೇರಿಸಿದ ಕಾರಣದಿಂದ ಆತ ಈಗ ಸಿಂಹಾಸನದಲ್ಲಿ ಕೂತುಕೊಳ್ಳುವುದಕ್ಕೆ ಯಾವುದೇ ಅಡ್ಡ ಇರಲಿಲ್ಲ. ಹಾಗಾಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ನಡೆಯುತ್ತೆ ಅನ್ನುವುದಿಷ್ಟು ಶ್ರೀರಾಮ ಪಟ್ಟಾಭಿಷೇಕದ ಪುಣ್ಯವೃತ್ತಾಂತ. ಶ್ರೀರಾಮನ ಪಟ್ಟಾಭಿಷೇಕವಾದ ನಂತರದ ವರ್ಣನೆ ಹೆಚ್ಚು ಕಥೆಗಳಿಲ್ಲ ಶ್ರೀರಾಮನ ಪಟ್ಟಾಭಿಷೇಕವಾದ ಮೇಲೆ. ಆದರೆ ಸರಿಯಾಗಿ ಶ್ರೀಮದ್ ರಾಮಾಯಣವನ್ನು ಅವಲೋಕನೆ ಮಾಡಿದರೆ ಜಾಸ್ತಿ ಕಥೆ ಇರುವುದೇ ಶ್ರೀರಾಮನ ಪಟ್ಟಾಭಿಷೇಕವಾದ ಮೇಲೆ. ಇಲ್ಲಿಯ ತನಕ ಎಷ್ಟು ಕಥೆ ಇದು? ಶ್ರೀರಾಮಚಂದ್ರನಿಗೆ 28 ವರ್ಷವಾಗಿದೆ. 28 ವರ್ಷವಾದಾಗ ಆತ 14 ವರ್ಷ ವನವಾಸವನ್ನು ಈಡೇರಿಸಿದ್ದಾನೆ. 28ರ ನಂತರ 14 ಅಂತೇಳಿದರೆ ಒಟ್ಟು 28 10 38 4 ಮತ್ತು 42 ವರ್ಷ. 42ನೇ ವರ್ಷಕ್ಕೆ ಶ್ರೀರಾಮಚಂದ್ರ ಸಿಂಹಾಸನದಲ್ಲಿ ಪಟ್ಟಾಭಿಷಿಕ್ತನಾಗಿದ್ದಾನೆ. ಪಟ್ಟಾಭಿಷಿಕ್ತನಾದ ಮೇಲೆ ಆತ ರಾಜ್ಯಭಾರ ಮಾಡಿದ ವರ್ಷಗಳು ಎಷ್ಟು? ಸೀತಾ ಸಮೇತನಾಗಿ ಆತ ರಾಜ್ಯಭಾರ ಮಾಡಿದ ವರ್ಷ ಅದು 11,000 ವರ್ಷಗಳು.
ಹಾಗಾದರೆ ನಮಗೆ ಕಥೆ, ರಾಮಾಯಣದ ಕಥೆ, ಪಾಪ ರಾಮಚಂದ್ರ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದ, ಕಾಡಿನಲ್ಲಿ ಓಡಾಡಿಕೊಂಡು ಸೀತೆಯನ್ನು ಕಳ್ಕೊಂಡು, ಆಮೇಲೆ ಸೀತೆಯನ್ನು ಹುಡುಕಾಟ ಏನು, ಆಮೇಲೆ ಸೀತಾ ಪರಿತ್ಯಾಗ ಆದಮೇಲೆ ಮತ್ತೆ ದುಃಖ. ಒಟ್ಟು ಶ್ರೀರಾಮಚಂದ್ರನ ಅವಸ್ಥೆಯೋ ಅವಸ್ಥೆಯಿಂದ ನಮಗೆ ಅನಿಸುತ್ತೆ ಒಂದು ರೀತಿ ರಾಮಾಯಣ ಕೇಳಿದವರಿಗೆ. ಆದರೆ ಸೀತಾ ಸಮೇತನಾದಂತಹ ರಾಮಚಂದ್ರ ತಾನು ಸಿಂಹಾಸನದಲ್ಲಿ 11,000 ವರ್ಷಗಳ ತನಕ ಈ ಭರತಖಂಡವನ್ನು ಆಳ್ವಿಕೆ ಮಾಡಿದ್ದಾನೆ. ಅದರಿಂದ ರಾಮರಾಜ್ಯದ ಕನಸು, ನಮ್ಮ ದೇಶ ರಾಮರಾಜ್ಯವಾಗಬೇಕು ಅಂತ ನಾವು ಆಲೋಚಿಸ್ತೇವೆ ಅಂದರೆ ರಾಮರಾಜ್ಯ ಎಷ್ಟು ಕಾಲ ಇತ್ತು? 11,000 ವರ್ಷ ಶ್ರೀರಾಮಚಂದ್ರ ಆಳ್ವಿಕೆ ಮಾಡಿದ. ಆಗ ರಾಜ್ಯ ಹೇಗಿತ್ತು? ಆ ಕಾಲದಲ್ಲಿ ದೊಡ್ಡ ದೊಡ್ಡ ಕಥೆಗಳಿಲ್ಲ, ಯಾಕಂದರೆ ರಾವಣನಂಥ ದುಷ್ಟರೆಲ್ಲ ಸತ್ತು ಹೋಗಿತ್ತು. ಈ ದುಷ್ಟರಿದ್ದಾಗ ಕಥೆ ಭಾಳ ದೊಡ್ಡದಾಗಿ ಬೆಳೀತದೆ. ಈಗ ಮಹಾಭಾರತ ಕಥೆಯೂ ಕೂಡ ಅಷ್ಟು ದೊಡ್ಡದಾದದ್ದು ಯಾಕೆ? ದುರ್ಯೋಧನಾದಿಗಳಿದ್ದರಿಂದ ಆ ದುರ್ಯೋಧನಾದಿಗಳಿಗೆ ರಕ್ಷಕರಾಗಿ ಭೀಷ್ಮ ದ್ರೋಣರಂತಹ ಘಟಾನುಘಟಿಗಳು ನಿಂತು ಕರ್ಣನೂ ಕೂಡ ಜೊತೆ ಸೇರಿಕೊಂಡದ್ದರಿಂದ ಆ ದುಷ್ಟ ಸಮುದಾಯದ ಜೊತೆಗೆ ಶಿಷ್ಟರ ಒಂದು ಹೋರಾಟವನ್ನು ವರ್ಣನೆ ಮಾಡ್ತಕ್ಕಂತಹ ದೊಡ್ಡ ಕಥೆ ಭೀಷ್ಮ ಪರ್ವ ಏನು, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಗದಾ ಪರ್ವ, ಸೌಪ್ತಿಕ ಎಲ್ಲ ಪರ್ವ ವಿಶೇಷವಾದ ಕಥೆಗಳು ಬೆಳೆದದ್ದೇ ಒಂದು ಒಳ್ಳೆಯತನ ಮತ್ತು ಕೆಟ್ಟತನ ಇವೆರಡರ ಸಂಘರ್ಷಣವನ್ನು ವಿವರಿಸುವುದಕ್ಕೋಸ್ಕರ. ಇತಿಹಾಸವನ್ನು ರಚನೆ ಮಾಡತಕ್ಕಂತಹ ಋಷಿಮುನಿಗಳು ಇತಿಹಾಸದ ಎಲ್ಲ ವಿಷಯವನ್ನು ಬಿಚ್ಚಿ ಬಿಚ್ಚಿ ಹೇಳುವುದಿಲ್ಲ. ಇತಿಹಾಸದಲ್ಲಿ ಯಾವ ವಿಷಯವನ್ನು ಕೇಳುವುದರಿಂದ ನಮ್ಮಲ್ಲಿ ದುಷ್ಟತನದ ಬಗ್ಗೆ ಹೋರಾಡಬೇಕು ಅಂತಕ್ಕಂತಹ ಮನಸ್ಥಿತಿ, ಜೊತೆಗೆ ಶಿಷ್ಟತನದ ಆದರ್ಶಗಳು ನಮ್ಮ ಮುಂದೆ ತೆರೆದು ನಿಲ್ತಾವೋ ಅಂತಹ ವಿಷಯಗಳನ್ನು ವಿಸ್ತಾರವಾಗಿ ಇತಿಹಾಸದಲ್ಲಿ ವರ್ಣನೆ ಮಾಡ್ತಾರೆ. ಶ್ರೀಮದ್ ರಾಮಾಯಣದಲ್ಲೂ ಕೂಡ ಶಿಷ್ಟನಾದಂತಹ ಶ್ರೀರಾಮಚಂದ್ರ ಜೊತೆಗೆ ಗುಹ, ಶ್ರೀರಾಮನ ಗೆಳೆಯನಾಗಿ ಒಬ್ಬ ಗೆಳೆಯ ಹೇಗಿರಬೇಕು ಅಂತ ಹೇಳುವ ಸ್ವರೂಪದಲ್ಲಿ ಗುಹ, ತಮ್ಮ ಹೇಗಿರಬೇಕು ಅನ್ನುವುದಕ್ಕೆ ಲಕ್ಷ್ಮಣ ಮತ್ತು ಭರತರಂತಹ ದೃಷ್ಟಾಂತ, ಪತ್ನಿಯಾಗಿ ಆಕೆ ಹೇಗಿರಬೇಕು ಅನ್ನುವುದಕ್ಕೆ ಸೀತಾದೇವಿಯ ದೃಷ್ಟಾಂತ, ಕೌಸಲ್ಯೆಯ ದೃಷ್ಟಾಂತಗಳು, ಹೇಗಿರಬಾರ್ದು ಅನ್ನುವುದಕ್ಕೆ ಕೈಕೇಯಿಯ ದೃಷ್ಟಾಂತ, ಒಂದು ರಾಣಿಯನ್ನು ಕೆಟ್ಟದಾಗಿ ಒಬ್ಬ ಮನಸ್ಸನ್ನು ವ್ಯತ್ಯಾಸ ಮಾಡ್ತಕ್ಕಂಥ ದಾಸಿಯರು ಹೇಗಿರ್ತಾರೆ ಹಾಗೆ ಅಂಥವರ ಬಗ್ಗೆ ಜಾಗೃತಿ ಇರಬೇಕು ಅಂತ ತಿಳಿಸುವುದಕ್ಕೋಸ್ಕರ ಮಂಥರೆಯಂತಹ ವ್ಯಕ್ತಿತ್ವದ ವರ್ಣನೆ, ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಕಣ್ಣಿಗೆ ಕಾಣುವ ಹಾಗಿರತಕ್ಕಂಥ ವ್ಯಕ್ತಿತ್ವದ ವರ್ಣನೆಯೇ ಆಗಿದೆ. ಇವುಗಳನ್ನೆಲ್ಲ ಕೇಳ್ತಾ ಕೇಳ್ತಾ ನಾವು ರಾವಣಾದಿಗಳ ಹಾಗೆ ಬದುಕಬಾರ್ದಪ್ಪ, ಅಥವಾ ಹೆಂಗಸರು ಇದನ್ನು ಓದ್ತಾ ನಾವು ಮಂಥರೆ ಹಾಗೆ, ಕೈಕೇಯಿಯ ಹಾಗೆ ಈ ಹಿತ್ತಾಳಿ ಕಿವಿಯವರೆಲ್ಲ ಆಗಬಾರ್ದು, ನಾವು ಶೂರ್ಪಣಖೆಯ ಹಾಗೆ ವ್ಯವಹಾರ ಮಾಡಬಾರ್ದು, ನಾವು ರಾಮನ ಹಾಗಿರಬೇಕು, ಸೀತೆಯ ಹಾಗಿರಬೇಕು, ನಾವು ತ್ರಿಜಟೆಯ ಹಾಗಿರಬೇಕು ಈ ಭಾವ, ಅಥವಾ ನಾವು ಮಂಡೋದರಿಯ ಹಾಗಿರಬೇಕು, ಈ ರೀತಿ ಒಂದು ಪಾತ್ರವನ್ನು ಚಿತ್ರಣ ಮಾಡ್ತಾ ಇತಿಹಾಸದ ವರ್ಣನೆಯಲ್ಲಿ ಪ್ರಮುಖವಾದ ವಿಷಯಗಳನ್ನು ನಿರೂಪಣೆ ಮಾಡ್ತಾ ಅದನ್ನು ಕೇಳ್ತಾ ಇರತಕ್ಕಂತಹ, ಓದ್ತಾ ಇರತಕ್ಕಂತಹ ವ್ಯಕ್ತಿಗೆ ನಾವು ಸಾತ್ವಿಕ ಚೇತನಗಳಾಗಿ ಬದುಕಬೇಕು ಅನ್ನುವ ಆಂತರ ಪ್ರಬೋಧನೆಯನ್ನು, ಪ್ರಚೋದನೆಯನ್ನು ಕೊಡುವ ರೀತಿಯಲ್ಲಿ ಇತಿಹಾಸವನ್ನು ವರ್ಣನೆ ಮಾಡುವುದು ಋಷಿಮುನಿಗಳ ಕ್ರಮ. ಆ ದೃಷ್ಟಿಯಿಂದ ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾದ ಮೇಲೆ ಏನೇನು ಘಟಿಸಿತು ಆ ವಿಷಯವನ್ನು ಹೆಚ್ಚು ವಿಸ್ತಾರವಾಗಿ ವಾಲ್ಮೀಕಿಗಳು ನಿರೂಪಣೆ ಮಾಡಿಲ್ಲ. ಹಾಗೆ ಅಂತೇಳಿ ನಿರೂಪಣೆ ಮಾಡಲಿಲ್ಲ ಅಂತಿಲ್ಲ, ನಿರೂಪಣೆ ಮಾಡಿದ್ದಾರೆ, ವಿಸ್ತಾರವಾಗಿ ನಿರೂಪಣೆ ಮಾಡಲಿಲ್ಲ. ಶ್ರೀರಾಮಚಂದ್ರ ಪಟ್ಟಾಭಿಷಿಕ್ತನಾದ ನಂತರ ರಾಜ್ಯ ಹೇಗಿತ್ತು ಅನ್ನುವುದನ್ನು 12 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ಅದರಲ್ಲಿ ಪ್ರಮುಖವಾದ ಅಂಶಗಳೇನು ಅಂತ ಹೇಳಿದರೆ, ಸಕಾಲಕ್ಕೆ ಮಳೆಯಾಗ್ತಾ ಇತ್ತು, ಪ್ರಜೆಗಳು ಯಾರೂ ಕೂಡ ಕಣ್ಣೀರು ಹಾಕುವಂತಹ ಪ್ರಸಂಗಗಳು ಯಾವತ್ತೂ ನಡೀತಿರಲಿಲ್ಲ, ಹಸುಗಳು, ವೇದಜ್ಞರು ನೆಮ್ಮದಿಯಿಂದ ಜೀವನವನ್ನು ನಡೆಸುವ ಹಾಗೆ ಆ ಪ್ರಪಂಚ ಇತ್ತು. ಪ್ರಪಂಚದಲ್ಲಿ ಮದುವೆಯಾದಂತಹ ದಂಪತಿಗಳಲ್ಲಿ ಒಬ್ಬರು ಮೊದಲು ಸಾಯುವುದು, ಮತ್ತೊಬ್ಬರು ನಂತರ ಸಾಯುವುದು ಅನ್ನುವುದು, ವಿಧವ ಅಥವಾ ವಿಧುರನಾಗಿ ಬದುಕತಕ್ಕಂತಹ ಪರಿಸ್ಥಿತಿ ಇರ್ತಿರಲಿಲ್ಲ. ಹೀಗೆಲ್ಲ ವರ್ಣನೆ ಇದೆ. ಇದೆಲ್ಲ ಕೇಳಿದಾಗ ನಮಗೆ ಸುಳ್ಳು ಹೇಳಿದ್ದಾರೋ ವಾಲ್ಮೀಕಿಗಳು ಅಂತ ಅನಿಸುತ್ತೆ. ಯಾಕೆಂತೇಳಿದರೆ ಆ ಶ್ರೀರಾಮನ ಆಳ್ವಿಕೆಯಲ್ಲಿ ವಿಧವೆಯರು ಇರಲಿಲ್ಲ ಅಂತ ಕೇಳಿದರೆ, ಶ್ರೀರಾಮನ ಮನೆಯಲ್ಲೇ 3 ಮಂದಿ ತಾಯಂದಿರು ವಿಧವೆಯರಾಗಿದ್ದರು. ಹಾಗಿರುವಾಗ ವಿಧವೆಯರಲ್ಲೇ ಇರಲಿಲ್ಲ, ಅಂಥದ್ದೊಂದು ಕೆಟ್ಟ ಪರಿಸ್ಥಿತಿಯನ್ನು ನೋಡುವಂಥದ್ದೇ ಇರಲಿಲ್ಲ ಅನ್ನೋದನ್ನು ವರ್ಣನೆ ಹೇಗೆ ಮಾಡ್ತಾರೆ ಅನ್ನೋ ಒಂದು ಭಾವನೆ ಬರ್ತದೆ ವಸ್ತುಸ್ಥಿತಿಯಲ್ಲಿ. ಅವಿಧವಾಹ ಸರ್ವಾಹ ಅಂತ ಒಂದು ಮಾತು ಬರುತ್ತೆ. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಶ್ರೀರಾಮಚಂದ್ರನ ಆಳ್ವಿಕೆಯಲ್ಲಿ ದುಷ್ಟಾಪಘಾತಗಳಿಂದಾಗಿ, ಅಂದರೆ ಆಯುಷ್ಯ ತೀರಿ ಸಾಯುವುದು ಅನ್ನೋದು ಇರ್ತಿತ್ತು, ಆದರೆ ಆಯುಷ್ಯ ತೀರದೇ ಸಾಯುವುದು ಅಪಮೃತ್ಯು ಅನ್ನುವ ಸ್ಥಿತಿ ಉಂಟಲ್ಲ, ಅಂಥದ್ದು ಘಟಿಸ್ತಿರಲಿಲ್ಲ ಅಂತ ಅರ್ಥ. ಜೊತೆಗೆ
ಅನಾಥರು ವಿಧವೆಯರು ಅಂದರೆ ರಕ್ಷಕರಿಲ್ಲದೆ ಇದ್ದವರು ಅನ್ನುವ ಶಬ್ದದ ಅರ್ಥ ಅದಕ್ಕೆ. ರಾಜನಾದಂತಹ ಶ್ರೀರಾಮಚಂದ್ರ ಪ್ರತಿಯೊಬ್ಬರಿಗೂ ರಕ್ಷಕನಾಗಿದ್ದರಿಂದ ರಕ್ಷಕರಿಲ್ಲದೆ ಇದ್ದಂತಹ ಸ್ತ್ರೀ ವ್ಯಕ್ತಿತ್ವವೇ ಪ್ರಪಂಚದಲ್ಲಿರಲಿಲ್ಲ ಅನ್ನುವ ಅರ್ಥದಲ್ಲಿ ಅವಿಧವಾಶ್ಚ ಸರ್ವಾಹ ಅನ್ನುವ ಶಬ್ದದ ಬಳಕೆ ಇದೆ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಒಟ್ಟಂದದಲ್ಲಿ ಶ್ರೀರಾಮಚಂದ್ರನ ರಾಜ್ಯದಲ್ಲಿ ಎಲ್ಲ ರೀತಿಯ ಸುಖಕ್ಕೆ ಅವಕಾಶಗಳಿದ್ದವು, ದುಃಖದ ಪರಿಸ್ಥಿತಿಗಳು ಇರ್ತಿರಲಿಲ್ಲ ಅನ್ನೋದು ಸ್ಪಷ್ಟವಾದ ವರ್ಣನೆ ಇದೆ. ಇದು ಹೇಗೆ ಸಾಧ್ಯವಾಯಿತು? ಸಾಮಾನ್ಯವಾಗಿ ಯಥಾ ರಾಜ ತಥಾ ಪ್ರಜಾಹ ಅಂತ ಒಂದು ಮಾತಿದೆ. ರಾಜನಲ್ಲಿ ಧಾರ್ಮಿಕ ವ್ಯಕ್ತಿತ್ವಗಳಿದ್ದಾಗ ಪ್ರಜೆಗಳು ಕೂಡ ಧರ್ಮನಿಷ್ಠರಾಗಿ ಇರ್ತಾರೆ. ಮತ್ತೊಬ್ಬರಿಗೆ ದುಃಖವಾಗುವುದಕ್ಕೆ ಕಾರಣ ಏನು ಅಂತೇಳಿದರೆ ದುಷ್ಟನಾದ ವ್ಯಕ್ತಿ ಇರುವುದು ಮೂಲಭೂತವಾದ ಕಾರಣ. ಒಬ್ಬ ವ್ಯಕ್ತಿಯಲ್ಲಿ ದೌಷ್ಟ್ಯ ಅಥವಾ ದುಷ್ಟತೆ ಯಾಕೆ ಬೆಳೆಯುತ್ತೆ ಅಂದರೆ ಸ್ವಾರ್ಥಪರಾಯಣತೆ ಅನ್ನೋದು ಅದಕ್ಕೆ ಕಾರಣ. ಮತ್ತೊಬ್ಬರ ಹೊಟ್ಟೆಗೆ ಬೀಳಬಾರ್ದು, ನನ್ನ ಹೊಟ್ಟೆಗೇ ಬೀಳಬೇಕು ಅಂತ ಆಲೋಚನೆ, ತನಗೆ ತಾನೇ ಸಕಲ ಸುಖ ಸೌಭಾಗ್ಯಗಳನ್ನು ಅನುಭವಿಸಬೇಕು ಅನ್ನುವ ಭಾವದಿಂದಾಗಿ ಮನುಷ್ಯ ಮತ್ತೊಬ್ಬನಿಗೆ ಅನರ್ಥಕಾರಿಯಾಗಿ ತಾನು ಬಾಳ್ತಾನೆ. ಆದರೆ ಒಬ್ಬ ರಾಜ ಆತ ದುಷ್ಟರನ್ನು ದಂಡಿಸುವ ರೀತಿಯಲ್ಲಿ, ಜೊತೆಗೆ ಶಿಷ್ಟರಿಗೆ ತಾನೂ ಶಿಷ್ಟನಾಗಿದ್ದುಕೊಂಡು ಪ್ರೇರಕನಾಗಿದ್ದುಕೊಂಡು ಒಳ್ಳೆಯ ರೀತಿಯಲ್ಲಿ ಬದುಕತಕ್ಕಂತಹ ಲೋಕೋಪಕಾರಕ ವ್ಯಕ್ತಿಗಳನ್ನು ಆಗಾಗ ಸನ್ಮಾನನಕ್ಕೆ ಒಳಪಡಿಸ್ತಾ ಒಬ್ಬ ರಾಜ ಇದ್ದಾನೆ ಅಂತಾದರೆ ಆಗ ರಾಜನ ಒಳ್ಳೆಯ ದೃಷ್ಟಿಗೆ ನಾನು ಪಾತ್ರನಾಗಬೇಕು, ರಾಜನ ಸನ್ಮಾನಕ್ಕೆ ನಾನು ಪಾತ್ರನಾಗಬೇಕು ಅನ್ನೋ ಉದ್ದೇಶದಿಂದ ಸತ್ ಮಾರ್ಗದಲ್ಲಿ ಅನೇಕರು ಸಾಕ್ತಾರೆ. ಯಾವ ಮಾತಿದೆ ಅಂದರೆ ರಾಮಾಯಣದಲ್ಲಿ ಒಬ್ಬ ವ್ಯಕ್ತಿಗೆ ಹೀಗೆ ಅನಿಸ್ತಾ ಇತ್ತಂತೆ, ರಾಮ ಪ್ರೀತಿಯ ದೃಷ್ಟಿಯಿಂದ ನನ್ನನ್ನು ಜೀವನದಲ್ಲಿ ಒಂದು ಬಾರಿ ನೋಡಲಿಲ್ಲ ಅಂತಾದರೆ ನಾನು ಬದುಕಿದ್ದು ವ್ಯರ್ಥ. ಒಂದು ವೇಳೆ ನಾನು ರಾಮಚಂದ್ರನನ್ನು ಜೀವನದಲ್ಲಿ ಒಂದು ಬಾರಿಯೂ ನೋಡಲಿಲ್ಲ ಅಂತಾದರೆ ನನಗೆ ದೇವರು ಕೊಟ್ಟ ಕಣ್ಣಿಗೆ ಸಾರ್ಥಕ್ಯವೇ ಇಲ್ಲ. ಯಂಚ ರಾಮೋ ನ ಪಶ್ಯತಿ ಯಶ್ಚ ರಾಮಂ ನ ಪಶ್ಯೇತ್ತು ಉಭೌತವು ನಿಂದಿತವು ಲೋಕೆ ಅಂತ. ಲೋಕದಲ್ಲಿ ಅವರಿಬ್ಬರು ನಿಂದಿತರು ಯಾರು ಅಂದರೆ ಯಶ್ಚ ರಾಮಂ ನ ಪಶ್ಯೇತ್ತು ಯಂಚ ರಾಮೋ ನ ಪಶ್ಯತಿ ಅಂತ. ರಾಮನನ್ನು ಯಾರು ನೋಡುವುದಿಲ್ಲ, ರಾಮ ಯಾರನ್ನು ಪ್ರೀತಿಯ ಕಣ್ಣಿನಿಂದ ನೋಡುವುದಿಲ್ಲೋ ಅಂತಹ ವ್ಯಕ್ತಿ ನಿಂದಿತನಾಗಿ ಬಿಡ್ತಾನೆ ಲೋಕದಲ್ಲಿ ಅನ್ನುವ ಮಾತು ಆ ಕಾಲದಲ್ಲಿತ್ತು. ಅಂದರೆ ರಾಮ ಅಂತಹ ಆದರ್ಶ, ಆತ ಒಂದು ಬಾರಿ ನನ್ನನ್ನು ಪ್ರೀತಿಯಿಂದ ನೋಡಬೇಕು, ಅವನ ಪ್ರೀತಿಗೆ ಪಾತ್ರನಾಗಬೇಕಾದರೆ ನಾನು ಹೇಗೆ ಬದುಕಬೇಕು, ಆತ ಬಯಸತಕ್ಕಂತಹ ಧಾರ್ಮಿಕ ಮಾರ್ಗದಲ್ಲಿ ಲೋಕೋಪಕಾರಕ ವ್ಯಕ್ತಿಯಾಗಿ ನಾನು ಬದುಕಬೇಕು ಅಂತ ಪ್ರತಿಯೊಬ್ಬರಲ್ಲೂ ಆ ರಾಜನ ಮರ್ಯಾದೆಯ ದೃಷ್ಟಿ ನನ್ನ ಕಡೆಗೆ ಬೀಳಬೇಕು ಅನ್ನುವ ಭಾವಗಳಿರ್ತಿತ್ತು. ಇದರ ಜೊತೆಗೆ ತಪ್ಪು ಮಾಡಿತು ಅಂತೇಳಿದರೆ ರಾಮ ಸಹಿಸುವುದಿಲ್ಲ, ಇಲ್ಲಿ ರಾಮ ಶಿಕ್ಷೆ ಕೊಡ್ತಾನೆ ಅನ್ನೋದು ಎರಡನೇದ್ದು. ಮೊದಲು ರಾಮನಿಗೆ ಇಷ್ಟವಾಗುವುದಿಲ್ಲ ಅನ್ನೋದೇ ಅವರು ತಪ್ಪು ಮಾಡದೇ ಇರುವುದಕ್ಕೆ ಕಾರಣವಾಗಿತ್ತಿತ್ತು. ಮನೆಯಲ್ಲಿ ಮಕ್ಕಳು ತಪ್ಪು ಮಾಡುವುದಿಲ್ಲ, ಯಾಕೆಂದರೆ ನಾನು ಹೀಗೆ ಮಾಡಿದರೆ ಅಮ್ಮನಿಗೆ ಬೇಸರ ಆಗ್ತದೆ, ಅಪ್ಪನಿಗೆ ಬೇಸರ ಆಗ್ತದೆ ಅನ್ನುವುದು ಒಂದು ಕಾರಣ ಆಗಬೇಕು. ಅದು ಬಿಟ್ಟು ನಾನು ಹೀಗೆ ಮಾಡಿದರೆ ಅಪ್ಪ ಕೋಲು ಹಿಡ್ಕೊಂಡು ಚೆನ್ನಾಗಿ ಬಾಸುಂಡೆ ಬರುವ ಹಾಗೆ ಬಾರಿಸ್ತಾನೆ ಅಂತ. ಈ ಹಿರಣ್ಯಕಶಿಪುವನ್ನು ನೋಡಿದ ಹಾಗೆ ಭಯ ಬರಬಾರ್ದು. ಈ ಹಿರಣ್ಯಕಶಿಪುವಿಗೆ ನರಸಿಂಹನಲ್ಲಿ ಭಯ ಇತ್ತು, ಪ್ರಹ್ಲಾದನಿಗೂ ನರಸಿಂಹನಲ್ಲಿ ಭಯ ಇತ್ತು. ಪ್ರಹ್ಲಾದನಿಗೆ ನರಸಿಂಹನಲ್ಲಿ ಭಯ ಏನು? ನಾನು ಹೀಗಿದ್ದರೆ ದೇವರಿಗೆ ಪ್ರೀತಿ, ಹೀಗಿಲ್ಲದೆ ಹೋದರೆ ದೇವರು ಬೇಸರಿಸಿಕೊಳ್ತಾನೆ ಅನ್ನುವ ಭಯ ಅಷ್ಟೇ. ಆದರೆ ಹಿರಣ್ಯಕಶಿಪುವಿಗೆ ಹಾಗಲ್ಲ, ಅವ ಕೊಂದು ಹಾಕಿಬಿಡ್ತಾನೆ ಅನ್ನುವ ಭಯ ಉಂಟಲ್ಲ. ದೇವರಲ್ಲಿ ಭಯ ಭಕ್ತಿ ಬೇಕು ಅಂತ ಹೇಳಿದರೆ ಹಿರಣ್ಯಕಶಿಪುವಿಗೆ ಇದ್ದ ಹಾಗೆ ದೇವರಲ್ಲಿ ಭಯವಿರುವುದಲ್ಲ. ನಾನು ಈ ರೀತಿಯಲ್ಲಿ ಇಲ್ಲದೆ ಹೋದರೆ ಅವರಿಗೆ ಇಷ್ಟವಾಗುವುದಿಲ್ಲ ಅನ್ನುವುದಕ್ಕೂ ಒಂದು ಭಯ ಅಂತ ಹೆಸರು. ಆ ರೀತಿಯ ಮಾತೃಭಕ್ತಿ, ಪಿತೃಭಕ್ತಿ, ಗುರುಭಕ್ತಿ ಅಂದರೆ ಅಲ್ಲಿರತಕ್ಕಂಥ ಭಯ ಅಂತೇಳಿದರೆ ಅವರ ಮೇಲೆ ಪ್ರೀತಿಪೂರ್ವಕವಾದಂತಹ ಭಾವ. ಶ್ರೀರಾಮಚಂದ್ರನಲ್ಲಿ ಅಂತಹ ಪ್ರೀತಿಪೂರ್ವಕ ಭಾವ ಸಮಗ್ರ ಪ್ರಜಾ ಸಮುದಾಯದಲ್ಲಿದ್ದ ಕಾರಣದಿಂದ ಪ್ರಜೆಗಳು ಅನರ್ಥ ಮಾರ್ಗದಲ್ಲಿ ಅಥವಾ ಅಧರ್ಮ ಮಾರ್ಗದಲ್ಲಿ ತಾವು ನಡೆಯನ್ನು ಇಡ್ತಾ ಇರಲಿಲ್ಲ. ಇದು ಶ್ರೀರಾಮಚಂದ್ರನ ಆಳ್ವಿಕೆಯ ಫಲ. ಅಂದರೆ ರಾಜನಲ್ಲಿ ಧರ್ಮಿಷ್ಠತೆ ಇತ್ತು ಅಂತಾದರೆ, ಧರ್ಮ ಭಾವ ಇತ್ತು ಅಂತಾದರೆ ಪ್ರಜೆಗಳು ತಾನಾಗಿ ಧಾರ್ಮಿಕರಾಗ್ತಾರೆ. ಧಾರ್ಮಿಕರಾಗುವುದರಿಂದ ಎಲ್ಲ ಸುಖ ಹೇಗೆ ಪ್ರಾಪ್ತಿಯಾಗ್ತದೆ? ಸುಖ ಕಾನೂನು ದೃಢವಾಗಿದ್ದಾಗ ಪ್ರತಿಯೊಬ್ಬರೂ ನೆಮ್ಮದಿಯಲ್ಲಿ ಇರ್ತಾರೆ ವಸ್ತುತಃ. ಆದರೆ ಕಾನೂನನ್ನು ತಪ್ಪಿಸಿ ಅಪರಾಧ ಮಾಡಲಿಕ್ಕಾಗ್ತದೆ. ಕಾನೂನು ರಕ್ಷಕನಾದಂತಹ ರಕ್ಷಕ ಭಟ, ಇವತ್ತು ಪೊಲೀಸ್ ಅನ್ನೋ ಶಬ್ದದಿಂದ ಕರಿತೇವೆ. ರಕ್ಷಕ ಭಟರು ನೋಡ್ತಾ ಇರುವ ಹಾಗೆ ತಪ್ಪು ಮಾಡಬಾರ್ದು, ಅವರು ನಿದ್ದೆ ಮಾಡಿದಾಗ ತಪ್ಪು ಮಾಡ್ಬೋದು ಅನ್ನೋ ಭಾವ ಬರುತ್ತೆ ಕಾನೂನನ್ನೇ ಅನುಸರಿಸಿಕೊಂಡು ಬದುಕತಕ್ಕಂಥವನಿಗೆ. ಆದರೆ ಧರ್ಮ ಹಾಗಲ್ಲ. ಧರ್ಮ ಅಂದರೆ ಅದು 12 ಜನ ಸರ್ವ ಸಾಕ್ಷಿಗಳಾಗಿ ಸರ್ವಕಾಲದಲ್ಲೂ ಕೂಡ ನೋಡ್ತಕ್ಕಂಥವರಿದ್ದಾರೆ. ಸೂರ್ಯಶ್ಚ ಚಂದ್ರಶ್ಚ ಉಭೌಚ ಸಂಧ್ಯೆ. ಸಂಧ್ಯಾಭಿಮಾನಿ ದೇವತೆಗಳು, ಸೂರ್ಯ ಚಂದ್ರ ದೇವತೆಗಳು, ಇವೆಲ್ಲ ಎಲ್ಲ ಕಾಲದಲ್ಲೂ ನೋಡ್ತಕ್ಕಂತಹ ಶಕ್ತಿ, ಪರತತ್ವವಾದ ನಾರಾಯಣ ಶಕ್ತಿ ಎಲ್ಲೆಡೆ ತುಂಬಿದೆ.
ಆದ್ದರಿಂದ ಯಾರೂ ಕಾಣದೇ ಇರುವ ಹಾಗೆ ನಾವು ತಪ್ಪು ಮಾಡುವುದಕ್ಕೆ ಬರುವುದಿಲ್ಲ ಅನ್ನೋ ಎಚ್ಚರ ಧರ್ಮ ಪ್ರಜ್ಞೆ ಇದ್ದವನಿಗೆ ಇರ್ತದೆ. ಕಾನೂನು ಎಷ್ಟರ ಮಟ್ಟದಲ್ಲಿ ಒಂದು ಸುವ್ಯವಸ್ಥಿತತೆಯನ್ನು ಲೋಕದಲ್ಲಿ ಉಂಟು ಮಾಡಿಯಿತೋ ಅದಕ್ಕಿಂತ ಹೆಚ್ಚಿನ ಮಟ್ಟಿನ ಸುವ್ಯವಸ್ಥಿತತೆ ಅನ್ನುವುದು ಅದು ಧರ್ಮದಿಂದಾಗಿ ಉಂಟಾಗ್ತದೆ. ಈ ದೃಷ್ಟಿಯಿಂದ ರಾಜನಾದವ ಧರ್ಮದ ಸಂರಕ್ಷಣೆಯನ್ನು ಪ್ರಪಂಚದಲ್ಲಿ ಅವಶ್ಯ ನಡೆಸಬೇಕು ಅನ್ನುವುದನ್ನು ಅರ್ಥಶಾಸ್ತ್ರವನ್ನು ನಿರ್ಮಾಣ ಮಾಡಿದ ಚಾಣಕ್ಯನೂ ಕೂಡ ತನ್ನ ಗ್ರಂಥದಲ್ಲಿ ಹೇಳ್ತಾನೆ. ಅಂದರೆ ಧರ್ಮ ಉಂಟೋ ಇಲ್ಲೋ ಬೇರೆ, ಆದರೆ ಧಾರ್ಮಿಕರಾಗಿ ಪ್ರಪಂಚದಲ್ಲಿರುವವ ಹಾಗೆ ನೋಡಿಕೊಳ್ಳುವುದು ರಾಜನ ಕರ್ತವ್ಯವಾಗುತ್ತೆ. ಯಾಕಂದರೆ ಕಾನೂನು ಮಾಡದೇ ಇದ್ದ ಕೆಲಸವನ್ನು ಧರ್ಮ ಮಾಡುತ್ತೆ ಅನ್ನುವುದನ್ನು ಚಾಣಕ್ಯನೂ ಕೂಡ ನಿರೂಪಣೆ ಮಾಡ್ತಾನೆ. ಈ ನಿಟ್ಟಿನಿಂದ ರಾಮ ಧಾರ್ಮಿಕನಾಗಿದ್ದಾನೆ, ಪ್ರಪಂಚವೆಲ್ಲವೂ ಧರ್ಮನಿಷ್ಠವಾಗಿದೆ. ರಾಮ ಧರ್ಮವನ್ನು ಇಷ್ಟಪಡ್ತಾನೆ, ಆದ್ದರಿಂದ ಆತನ ಪ್ರಜೆಗಳೆಲ್ಲರೂ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಎಲ್ಲಿ ಧರ್ಮಾನುಷ್ಠಾನ ಸರಿಯಾಗಿ ನಡೆಯುತ್ತೆ ಆವಾಗ ಪ್ರಕೃತಿಯ ಮೇಲೆ ಆಕ್ರಮಣ ನಡೆಯುವುದಿಲ್ಲ. ಧರ್ಮದಲ್ಲಿ ಒಂದು ಪ್ರಮುಖವಾದದ್ದು ಪ್ರಕೃತಿಯನ್ನು ಆಕ್ರಮಿಸಬಾರದು ಅಂತ. ಪ್ರಕೃತಿ ಕೊಟ್ಟದ್ದನ್ನು ತಿನ್ನಬೇಕು, ಪ್ರಕೃತಿಯನ್ನು ಹಿಂಡಿ ಹಿಪ್ಪೆ ಮಾಡಬಾರ್ದು. ಈಗ ಹಸುವಿನ ಹಾಲು ನಾವು ಸ್ವೀಕರಿಸುವುದು ಉಚಿತ. ಹಸು ಏನು ಹಾಲು ಕೊಡ್ತದೆ ಅದು ತಗೊಳ್ಬೇಕು, ಅದು ಬಿಟ್ಟು ಹಸುವಿನ ಅದನ್ನು ಕೆಚ್ಚಲನ್ನು ಹಿಂಡಿ ರಕ್ತವನ್ನು ಕುಡಿಯುವ ಹಾಗೆ ನಾವು ತಗೊಳ್ಬಾರ್ದಲ್ವ. ಹಾಗೆ ಪ್ರಕೃತಿಯಲ್ಲಿ ಭೂಮಿಯಿಂದ ನೀರು ತೆಗಿಬೇಕು. ಭೂಮಿಯಿಂದ ಎಷ್ಟು ನೀರು ತೆಗಿಬೇಕು? ನಾಳೆ ನೀರು ಸಿಗುವಷ್ಟು ನೀರು ತೆಗಿಬೇಕು. ಇದು ಹಾಗಲ್ಲ, 25 ಮಹಡಿಗಳನ್ನು ಕಟ್ಟುವುದು, ಫ್ಲ್ಯಾಟ್ ಸಿಸ್ಟಮ್ ಮಾಡುವುದು, ಭೂಮಿಯನ್ನು ಹಿಂಡಿ ಹಸುವಿನ ರಕ್ತ ಹಿಂಡಿದ ಹಾಗೆ ಭೂಮಿಯಿಂದ ನೀರು ತೆಗೆದರೆ ನಾಳೆ ಎಷ್ಟು ನೀವು ಕೊಳವೆ ಬಾವಿ 1800 ಫೀಟು ಹೋದರೂ ಕೂಡ ನೀರು ಸಿಗದೇ ಇರುವ ಸ್ಥಿತಿ ಬರ್ತದೆ. ಕೊನೆಗೊಂದು ಸಂದರ್ಭದಲ್ಲಿ ನೀರಿಗೋಸ್ಕರ ಹಾಹಾಕಾರ ಹಾಕಿ ಸಮುದ್ರದ ನೀರನ್ನೇ ಇಂಗಿಸಿ ನೀರು ಮಾಡಿ ಕುಡಿಬೇಕಾದ ಪ್ರಸಂಗ ಬಂದರೂ ಆಶ್ಚರ್ಯ ಇಲ್ಲ. ಅಂದರೆ ಪ್ರಕೃತಿಯ ಮೇಲೆ ಆಕ್ರಮಣ ನಡೆಸಬಾರದು ಅನ್ನುವುದು ಕೂಡ ಧರ್ಮದ ಒಂದು ಪ್ರಮುಖವಾದಂತಹ ಅಂಶ. ಬಾವಿ ತೋಡಿ ನೀರು ತೆಗೆಯುವುದು ಉಚಿತವಾದದ್ದು. ನೀವು ಕೊಳವೆ ತೋಡಿ ನೀರನ್ನು ಹಿಂಡಿ ಎಲ್ಲೋ ಹರಿಯತಕ್ಕಂತಹ ಕಾವೇರಿಯನ್ನು ಇಲ್ಲಿಗೂ ಹರಿಸಿ ನಾಳೆ ಆ ಕಾವೇರಿಯನ್ನು ಹಿಡ್ಕೊಂಡು ಇನ್ನೆಲ್ಲೋ ಹೋಗಿ ನಮಗೆ ಕೊನೆಗೆ ಕುಡಿಯುವುದಕ್ಕೆ ನೀರಿಲ್ಲ ಅನ್ನೋ ಪ್ರಸಂಗ ಬಂದರೆ ಪ್ರಕೃತಿಯನ್ನು ನಾವು ಉಪಯೋಗಿಸುವಲ್ಲಿ ತುಂಬ ಜಾಗೃತೆ ಮಾಡಬೇಕು ಅನ್ನುವುದನ್ನು ಶ್ರೀಕೃಷ್ಣ ಶ್ರೀರಾಮ ತಮ್ಮ ಜೀವನ ಪದ್ಧತಿಯಲ್ಲಿ ಲೋಕಕ್ಕೆ ತೋರಿಸಿಕೊಟ್ಟಿರತಕ್ಕಂಥದ್ದು. ಆದ್ದರಿಂದ ರಾಮನನ್ನು ಅನುಸರಿಸಿಕೊಂಡು ಲೋಕದಲ್ಲಿ ಧರ್ಮ ಪ್ರವೃತ್ತಿ ಬೆಳೆದಾಗ, ಭೂಮಿ ಅನ್ನುವುದು ಕೂಡ ಅದೊಂದು ದೇವತಾ ಸ್ವರೂಪ ಅನ್ನುವ ಭಾವ ಹುಟ್ಟಿದಾಗ ತಾನಾಗಿ ಪ್ರಕೃತಿಯ ಸಂರಕ್ಷಣೆ ನಡೀತದೆ. ಪ್ರಕೃತಿ ಸಂರಕ್ಷಿತವಾಯಿತು ಅಂದರೆ ಕಾಲಕ್ಕೆ ಮಳೆ ಬೀಳ್ತದೆ. ಅಂದರೆ ಒಳ್ಳೆಯ ರಾಜ ಇದ್ದಾಗ ಕಾಲಕ್ಕೆ ಮಳೆ ಬರ್ತದೆ ಅನ್ನೋದರ ಅಭಿಪ್ರಾಯ ಏನು? ಧರ್ಮನಿಷ್ಠರಾಗಿ ಪ್ರಕೃತಿಯ ಸಂರಕ್ಷಣೆ ಸರಿಯಾಗಿ ನಡೀತಾ ಇದೆ, ಯಜ್ಞ ಯಾಗಾದಿ ವಿಧಾನಗಳೆಲ್ಲ ಸರಿಯಾಗಿ ನಡೀತಾವೆ ಅಂತಾದರೆ ಆವಾಗ ಕಾಲಕ್ಕೆ ಸರಿಯಾಗಿ ಮಳೆಯಾಗಿಯೇ ಆಗುತ್ತೆ ಅಂದ. ಆವಾಗ ಕಾಲಕ್ಕೆ ಸರಿಯಾದ ಮಳೆಯಿಂದ ಸುವೃಷ್ಟಿಯಿಂದ ಸುಭಿಕ್ಷೆಯಿಂದಾಗಿ ನೆಮ್ಮದಿಯಿಂದಾಗಿ ಪರಮಸುಖದಿಂದ ಆ ವ್ಯಕ್ತಿಗಳು ಮೋಕ್ಷ ಸಾಧನೆಗೆ ಬೇಕಾದಂತಹ ಪ್ರವೃತ್ತಿಯನ್ನು ಹೊಂದಿದ್ದರು. ಇದು ರಾಮರಾಜ್ಯದ ವಿಶೇಷತೆ. ಅಂತಹ ರಾಮರಾಜ್ಯದಲ್ಲೂ ಕೆಲವೊಂದು ಘಟನೆಗಳು ನಡೆದಿದ್ದಾವೆ ಶ್ರೀರಾಮನ ರಾಜ್ಯದಲ್ಲಿ. ಈಗ ಶ್ರೀರಾಮನ ಮೇಲೆ ಕೆಲವರ ಆಕ್ಷೇಪ, ಆತ ವಾಲಿಯನ್ನು ಬದಿಯಲ್ಲಿ ನಿಂತು ಕೊಂದು ಆಮೇಲೆ ರಾವಣನನ್ನು ಕೊಂದು ಸೀತೆಯನ್ನು ತಂದಿದ್ದಾನೆ. ಇದರಲ್ಲಿ ವಾಲಿಯನ್ನು ಕೊಲ್ಲಬೇಕಾದ ಅವಶ್ಯಕತೆ ಇರಲಿಲ್ಲ. ಆತ ವಾಲಿಗೆ ಒಂದು ಮಾತು ಹೇಳಿ ಕಳಿಸಿದರೆ ಸಾಕಿತ್ತು, ವಾಲಿ ಜಾಗ್ರತೆ, ನೀನು ನಿನ್ನ ತಮ್ಮನಿಗೆ ಸಿಕ್ಕಾಬಟ್ಟೆ ಉಪದ್ರ ಮಾಡ್ತಾ ಇದ್ದಿ, ಸುಗ್ರೀವನ ಪತ್ನಿಯನ್ನು ಕೂಡ ಅಪಹರಿಸಿದ್ದಿ, ಈ ಅಪರಾಧಗಳಿಗೆ ಶಿಕ್ಷೆ ಕೊಡಬೇಕಾಗುತ್ತೆ, ಜಾಗ್ರತೆ, ತಮ್ಮನಿಗೆ ನಿನ್ನ ಸರಿಯಾದ ರೀತಿಯಲ್ಲಿ ರಾಜಪಂಚಾಯತಿಗೆ ಮಾಡಿಕೊಂಡು ಜೊತೆಗೆ ಚೆನ್ನಾಗಿರಿ ಅಂತ ಒಂದು ಸಂಧಾನ ಮಾಡಿಸಿದರೆ ಸಾಕಾಗ್ತಿತ್ತು, ಅವನನ್ನು ಕೊಲ್ಲಬೇಕಾದ ಅವಶ್ಯಕತೆ ಏನಿತ್ತು ಅಂತ ರಾಮನ ಮೇಲೆ ಆಕ್ಷೇಪ ಕೆಲವರಲ್ಲಿದೆ. ಆದರೆ ನಾವು ವಾಲಿಯ ಇತಿಹಾಸವನ್ನು ಗಮನಿಸಿದರೆ ವಾಲ್ಮೀಕಿಗಳು ವಾಲಿಯನ್ನು ಯಾವ ಸ್ವರೂಪದಲ್ಲಿ ಹೇಳಿದ್ದಾರೆ, ಇತಿಹಾಸ ಏನು ಘಟಿಸಿತ್ತು ಅದನ್ನು ನಾವು ಅವಲೋಕನ ಮಾಡಿದರೆ ವಾಲಿಯನ್ನು ಕೊಲ್ಲದೆ ಶ್ರೀರಾಮಚಂದ್ರ ರಾವಣನನ್ನು ಕೊಂದಿದರೆ ಪ್ರಯೋಜನವೇ ಇರ್ತಿರಲಿಲ್ಲ. ಯಾಕಂದರೆ ವಾಲಿಯ ವ್ಯಕ್ತಿತ್ವ ಏನು? ಆತ ರಾವಣನ ಅತ್ಯಂತ ಪ್ರೀತಿಯ ಗೆಳೆಯ. ವಾಲಿ ಮತ್ತು ರಾವಣ ಇಬ್ಬರು ಅತ್ಯಂತ ಆಪ್ತರು. ಇದಕ್ಕೆ ಹಿನ್ನೆಲೆಯನ್ನು ರಾಮಾಯಣದಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಉತ್ತರಕಾಂಡದಲ್ಲಿ ರಾವಣ ಅವನ ಕೈ ತುರಿಸ್ತಾ ಇತ್ತಂತೆ, ಯಾರಿಗಾದರೂ ಹೊಡಿಬೇಕು, ಗುದ್ದಬೇಕು ಅಂತ. ಆದರೆ ಅವನಲ್ಲಿ ಗುದ್ದುವುದಕ್ಕೆ, ಪೆಟ್ಟು ತಿನ್ನುವುದಕ್ಕೆ ಯಾರು ಮುಂದೆ ಬರ್ತಿರಲಿಲ್ಲ. ರಾವಣನ ಪೆಟ್ಟು ತಿಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಓಡಿ ಹೋಗ್ತಿದ್ರು. ಕೊನೆಗೆ ಆತ ಕಾರ್ತವೀರ್ಯನನ್ನು ಎದುರಿಸಿ ಒಂದು ಬಾರಿ ಸೋತ, ಬಲಿಚಕ್ರವರ್ತಿ ಹತ್ರ ಹೋಗಿ ಅಲ್ಲಿ ತ್ರಿವಿಕ್ರಮನ ಕೈಯಿಂದ ಪೆಟ್ಟು ತಿಂದು ಒಂದು ಸಲ ಸೋತ. ಇದಾದ ಮೇಲೆ ಅವ ವಾಲಿ ಮಹಾಬಲಶಾಲಿ ಅಂತ ಕೇಳಿ ತಿಳಿದವ ವಾಲಿಯ ಹತ್ರ ಬಂದಂತೆ, ಕಿಷ್ಕಿಂದೆಗೆ ಬಂದಾಗ ಅಲ್ಲಿ ತಾರ ಅಂತ ಇದ್ದ. ತಾರ ಅಂತ ಹೇಳಿದರೆ ವಾಲಿಗೆ ಭಾವ ಆಗಬೇಕವ, ತಾರೆಯ ಅಣ್ಣ.
ತಾರನ ಹತ್ರ ಕೇಳ್ತಾನೆ, ವಾಲಿಯನ್ನು ಸ್ವಲ್ಪ ಕಳಿಸು, ಒಂದು ಸಲ ಗುದ್ದಬೇಕು ಅವನನ್ನು, ನಾನು ಯುದ್ಧ ಆಗಬೇಕು ಅವನ ಜೊತೆಗೆ. ತಾರ ಹೇಳ್ತಾನೆ, ಅವನು ಸಂಧ್ಯಾವಂದನೆಯಲ್ಲಿದ್ದಾನೆ, ಈಗ ನಿಮಗೆ ಸಿಗೋಲ್ಲ, ಒಂದು 10 ನಿಮಿಷ ಕಾಯಿರಿ, ಅವರು ಬೇಗ ಕ್ವಿಕ್ಕಾಗಿ ಸಂಧ್ಯಾವಂದನೆ ಮುಗಿಸಿ ಬರ್ತಾರೆ, ಸ್ವಲ್ಪ ಕಾಯಿರಿ ಅಂತ ಹೇಳ್ತಾನೆ. ಹಾಗೆ ಉಂಟು ವಾಲ್ಮೀಕಿಗಳ ರಾಮಾಯಣದಲ್ಲಿ. ಅದಕ್ಕೆ ಇಲ್ಲ, ನಾನು ಕಾಯ್ಲಿಕ್ಕೆ ಸಾಧ್ಯ ಇಲ್ಲ, ಅವ ಎಲ್ಲಿದ್ದಾನೆ ಅಂತ ಹೇಳಿ ಅಲ್ಲಿ ಹೋಗ್ತೇನೆ. ಅದಕ್ಕೆ ಹಾಗಲ್ಲ, ನಮ್ಮ ವಾಲಿ ಸಂಧ್ಯಾವಂದನೆ ಹೇಗೆ ಮಾಡುವುದು ಅಂತ ಹೇಳಿದರೆ 4 ಸಮುದ್ರದಲ್ಲೂ ಸಂಧ್ಯಾವಂದನೆ ಮಾಡ್ತಾನೆ. ಈಗ ದಕ್ಷಿಣ ಸಮುದ್ರದಲ್ಲಿ ಒಂದು ಅರ್ಘ್ಯ ಪ್ರದಾನ ಮಾಡ್ತಾನೆ, ಅಲ್ಲಿಂದ ಪಶ್ಚಿಮ ಸಮುದ್ರ, ಆಮೇಲೆ ಉತ್ತರ ಸಮುದ್ರ, ಆಮೇಲೆ ಪೂರ್ವ ಸಮುದ್ರಕ್ಕೆ ಹೋಗಿ ಆಮೇಲೆ ಅವ ಕಿಷ್ಕಿಂದಿಗೆ ಬರುವುದು. ಇಷ್ಟು ಹೋಗಿ ಬರುವುದಕ್ಕೆ ಅವನಿಗೆ 2 ಗಳಿಗೆ ಸಾಕಾಗ್ತದೆ. ಅಷ್ಟು ಹೊತ್ತು ನೀನು ಇಲ್ಲಿ ಕೂತ್ಕೋ. ರಾವಣ ಕೇಳ್ತಾನೆ, ಅಷ್ಟು ಬೇಗ 4 ಸಮುದ್ರಕ್ಕೆ ಹೇಗೆ ಹೋಗುದು? ಯಾಕಂದರೆ 4 ಸಮುದ್ರ ಅಂದರೆ ಯಾವುದು? ನಮ್ಮದು ಈ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಇದಲ್ಲ. 4 ಸಾಗರ ಅಂತ ಹೇಳಿದರೆ ಜಂಬೂದ್ವೀಪದ ಸುತ್ತ ಸಮುದ್ರ ಇದೆ. ಇವತ್ತು ಭಾರತ ವರ್ಷ ಅನ್ನೋದು ಜಂಬೂದ್ವೀಪದ ಪೂರ್ತಿ ದಕ್ಷಿಣದಲ್ಲಿರ್ತಕ್ಕಂಥ ಸಮುದ್ರ. ಜಂಬೂದ್ವೀಪದ ಸುತ್ತ ಇರುವ ಪೂರ್ವ ಸಮುದ್ರ, ದಕ್ಷಿಣ ಸಮುದ್ರ, ಪಶ್ಚಿಮ ಸಮುದ್ರ, ಉತ್ತರ ಸಮುದ್ರ ಅಂತ ಚತುಸ್ಸಾಗರ ಪರ್ಯಂತ ಅಂತ ನಾವು ಹೇಳ್ತೇವಲ್ವ, ಆ 4 ಸಾಗರ. ಅಷ್ಟು ದೂರದ ಸಾಗರಗಳಿಗೆ ಕೇವಲ 2 ಗಳಿಗೆಯಲ್ಲಿ ಹೋಗಿ ಬರುವುದು ಹೇಗೆ? ನೀವು ಸುಳ್ಳು ಹೇಳ್ತಾ ಇದ್ದೀರಿ. ಯಾವುದಕ್ಕೂ ಅವನಿರುವ ಸಂಧ್ಯಾವಂದನೆ ಮಾಡ್ತಾ ಅಲ್ಲಿಗೆ ನಾನು ಹೋಗ್ತೇನೆ ಅಂತ. ಸರಿ, ಹಾಗಾದರೆ ದಕ್ಷಿಣ ಸಮುದ್ರಕ್ಕೆ ಹೋಗು. ಇವನು ದಕ್ಷಿಣ ಸಮುದ್ರಕ್ಕೆ ಸಾಗಿದರೆ ಅಲ್ಲಿ ವಾಲಿ ತಾನು ಪಶ್ಚಿಮಾಭಿಮುಖವಾಗಿ ಸಾಯಂಕಾಲಿನ ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದಾನೆ. ಹಿಂದಿನಿಂದ 10 ತಲೆಯ ರಾವಣ ಬರ್ತಾ ಇದ್ದಾನೆ. ಮೆಲ್ಲನೆ ಕಳ್ಳ ಹೆಜ್ಜೆ ಇಟ್ಟುಕೊಂಡು, ಈ ವಾಲಿ ತೇಜೋಮಯವಾದ ಶರೀರ, ಇವನನ್ನು ಎದುರಿನಿಂದ ಎದುರಿಸಿದರೆ ಪೆಟ್ಟು ಬಿದ್ದಿತ್ತು, ಹಿಂದಿನಿಂದ ಹೋಗಿ ಒಂದು ಗುದ್ದೋಣ ಅಂತ ಹಿಂಭಾಗದಿಂದ ಬಂದಿದ್ದಾನೆ. ಅವನ ಹೆಜ್ಜೆಯ ಸಪ್ಪಳ ಇವನಿಗೆ ಕೇಳಿಸ್ತದಂತೆ. ಅಂದರೆ ಇವನು ಪೂರ್ತಿ ಏಕಾಗ್ರವಾಗಿ ಸಂಧ್ಯಾವಂದನೆ ಇಲ್ಲ ಅಂತ ಅರ್ಥ, ಸ್ವಲ್ಪ ಎಡವಟ್ಟು ಸಂಧ್ಯಾವಂದನೆ ಇತ್ತನದ್ದು. ಹಿಂದಿನಿಂದ ರಾವಣ ಬರ್ತಾ ಇರುವ ಹೆಜ್ಜೆಯ ಸಪ್ಪಳ ಇವನಿಗೆ ಕೇಳಿಸ್ತದೆ. ಅವನು ಬರ್ತಾ ಇದ್ದರೆ ಈಗ ಸುಮ್ಮನೆ ಇರ್ತಾನೆ, ಬರಲಿ ಅಂತ. ಅವನ ಹೆಜ್ಜೆ ಯಾವಾಗ ಹತ್ತಿರಕ್ಕೆ ಬಂತು ಆವಾಗ ಮೆಲ್ಲ ಕೈಯನ್ನು ಹೀಗೆ ಮಾಡಿ ಕಂಕುಳಿಗೆ ಸೇರಿಸಿಕೊಂಡಂತೆ. ಅವನನ್ನು ತನ್ನ ಕಂಕುಳಲ್ಲಿ ರಾವಣನನ್ನು ಹಾಕಿ ಹೀಗೆ ಒತ್ತಿದರೆ ಅವನು 10 ಮುಖದಿಂದಲೂ ರಕ್ತ ಕಾರುವ ಪ್ರಸಂಗ ಬಂದು ಹೋಯಿತು ಅವನಿಗೆ. ಆಮೇಲೆ ಇವು ಸ್ವಲ್ಪ ಬಿಟ್ಟ, ಅವ ಸಾಯುವುದು ಬೇಡ ಅಂತೇಳಿ, ಅವ ಸಾಯಬಾರ್ದು ಹಾಗೆ ಅಂತೇಳಿ ತಪ್ಪಿಸಿಕೊಳ್ಬಾರ್ದು. ತನ್ನ 20 ಕೈಗಳಿಂದ ಅವನಿಗೆ ಪರಚುತ್ತಾನಂತೆ. ಪರಚಿ ಅಲ್ಲಿಂದ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾನೆ. ಆದರೆ ಪರಚಿದರೆ ಅದು ವಜ್ರ ದೇಹ, ಆ ವಜ್ರ ದೇಹವನ್ನು ಪರಚಿದರೆ ಇವನು ಉಗುರುಗಳೇ ಕಿತ್ತು ಹೋದುವೆ ಹೊರತು ಅವನ ಮೇಯನ್ನೇನು ಘಾಸಿಗೊಳಿಸುವುದಕ್ಕೆ ವಾಲಿಯಿಂದ ಸಾಧ್ಯ ಆಗಲಿಲ್ಲ. ರಾವಣನಿಗೆ ಏನು ಮಾಡುವುದಕ್ಕಾಗಲಿಲ್ಲ. ವಾಲಿ ರಾವಣನನ್ನು ಕಂಕುಳಲ್ಲಿ ಸಿಕ್ಕಿಸಿಕೊಂಡು ಅಲ್ಲಿಂದ ತಾನು ಪಶ್ಚಿಮ ಸಮುದ್ರಕ್ಕೆ ಹಾರಿ ಉತ್ತರ ಸಮುದ್ರಕ್ಕೆ ಹೋಗಿ ಪೂರ್ವ ಸಮುದ್ರಕ್ಕೆ ಹೋಗಿ ಅಲ್ಲೆಲ್ಲ ಅರ್ಘ್ಯ ಪ್ರದಾನ ಮಾಡಿ ಮತ್ತೆ ಕಿಷ್ಕಿಂದಿಗೆ ಬಂದಂತೆ. ಕಿಷ್ಕಿಂದಿಗೆ ಬಂದು ಇವನನ್ನು ಹೀಗೆ ಇನ್ನೊಂದು ಕೈಯಲ್ಲಿ ತೆಗೆದು ನೆಲದಲ್ಲಿಟ್ಟಂತೆ. ಈ ರಾವಣನಲ್ಲಿದ್ದ ಅಹಂಕಾರ ಎಲ್ಲ ಜಾರಿ ಹೋಗಿದೆ. ಎಲ್ಲ ಇನ್ನೂ ಕಂಬರಾಮಾಯಣ ಎಲ್ಲ ಹೋದರೆ ಇದು ಭಾರಿ ವರ್ಣನೆ ಮಾಡ್ತಾರೆ. ವಾಲ್ಮೀಕಿಗಳು ಇಷ್ಟೇ ಹೇಳಿದ್ದಾರೆ. ಅವರೇನು ಹೇಳ್ತಾರೆ ಅಂದರೆ ಅಲ್ಲಿಂದ ಎತ್ತಿಗೆ ತೊಟ್ಟಿಲಿಗೆ ಕಟ್ತಾನಂತೆ, ಅಂಗದನಿಗೆ ಆಟಿಕೆಯನ್ನಾಗಿ ಮಾಡ್ತಾನಂತೆ ಎಲ್ಲ ಭಾರಿ ಬರೀತಾರೆ. ಆದರೆ ಅದು ಇತಿಹಾಸ ಅಲ್ಲ. ಇತಿಹಾಸ ಇಷ್ಟೇ, ತೆಗೆದು ಕೆಳಗಿಟ್ಟ. ರಾವಣನಿಗೆ ನಾಚಿಕೆ ಆಗ್ತದೆ. ಆತ ವಾಲಿಗೆ ಕೈ ಮುಗಿತಾರೆ. ನಿನ್ನಂಥ ಸಮರ್ಥರನ್ನು ನಾನು ಇಲ್ಲಿಯ ತನಕ ಎಲ್ಲೂ ಕಂಡಿಲ್ಲ. ನೀನು ನನ್ನ ಗೆಳೆಯನಾಗಬೇಕು. ನಾವಿಬ್ಬರೂ ಕೂಡ ಸೇರಿದೀವಿ ಅಂತಾದರೆ ಭರತಖಂಡ ಮತ್ತು ಸಿಂಹಳ, ಈ ಶ್ರೀಲಂಕೆ ಮತ್ತು ಭಾರತ ಎಲ್ಲನ್ನೂ ನಾವಿಬ್ಬರೂ ಸೇರಿ ಆಳಿದೆವು ಅಂತಾದರೆ ನಮ್ಮನ್ನು ಎದುರಿಸುವವರು ಮತ್ತೊಬ್ಬರು ಇರುವುದಿಲ್ಲ. ಇಬ್ಬರು ಅಗ್ನಿಸಾಕ್ಷಿಯಾಗಿ ಗೆಳೆಯರಾಗ್ತಾರೆ. ಅಗ್ನಿಸಾಕ್ಷಿಯಾಗಿ ಗೆಳೆಯರಾದ ಮೇಲೆ ಆಗ ರಾವಣ ಹೇಳ್ತಕ್ಕಂಥ ಮಾತು, ಇವತ್ತಿಂದ ನಮ್ಮ ಗೆಳೆತನ ಎಲ್ಲಿಯ ತನಕ ಅಂದರೆ ನಮ್ಮಲ್ಲಿ ನನ್ನದು ಅಂತ ಯಾವುದೂ ಇಲ್ಲ, ನನ್ನದ್ದು ಅಂತ ಯಾವುದಿದೆಯೋ ಅದೆಲ್ಲ ನಿನ್ನದ್ದು, ನಿನ್ನದ್ದು ಅಂತ ಯಾವುದಿದೆಯೋ ಅದೆಲ್ಲ ನನ್ನದ್ದು ಅಂತ. ಅದು ಯಾವುದು? ದಾರಾಹ ಪುತ್ರಾಹ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ. ನಮ್ಮದು ಪತ್ನಿಯರಲ್ಲಿ ನಂದು ಅಂತಿಲ್ಲ, ನಿಂದು ಅಂತಿಲ್ಲ. ನೋಡಿ ಇದೆಂಥ ಗೆಳೆತನ, ನೋಡಿ ಎಷ್ಟು ದುಷ್ಟರಿದ್ದಾರೆ ಇವರು ಅನ್ನೋದು ಅದರಲ್ಲಿ ಅರ್ಥ ಆಗ್ತದೆ. ವಾಲಿಯ ವ್ಯಕ್ತಿತ್ವ ಏನು? ದಾರಾಹ ಪುತ್ರಾಹ, ಮಕ್ಕಳಲ್ಲೂ ಕೂಡ ನಂದು ನಿಂದು ಅಂತ ಬೇರೆ ಇಲ್ಲ. ಆಮೇಲೆ ಪುರಂ ರಾಷ್ಟ್ರಂ, ಪುರ ರಾಷ್ಟ್ರಗಳಲ್ಲೂ ವ್ಯತ್ಯಾಸ ಇಲ್ಲ. ಭೋಗ ಆಚ್ಛಾದನ ಭೋಜನ, ನಾವು ಉಡುವ ಬಟ್ಟೆಯಲ್ಲಿ ನಂದು ನಿಂದು ವ್ಯತ್ಯಾಸ ಇಲ್ಲ. ಭೋಜನ ಊಟದಲ್ಲಿ ವ್ಯತ್ಯಾಸ ಇಲ್ಲ. ಅಷ್ಟು ಗೆಳೆತನ ನಮ್ಮದು. ಇದರಲ್ಲಿ ಎಲ್ಲ ಸರ್ವ ಏವ ಅವಿಭಾಗಸ್ಥೆ. ಈ ವಿಷಯದಲ್ಲಿ ನನಗೂ ನಿನಗೂ ಯಾವುದೇ ರೀತಿಯ ಭಾಗ ಇಲ್ಲ. ನಾವು ಒಟ್ಟಿಗೆ. ಭವಿಷ್ಯತಿ ಹರೀಶ್ವರ, ಹರೀಶ್ವರ ಅಂದರೆ ಕಪೀಶ್ವರ ಅಂತ ಅರ್ಥ. ನಮ್ಮಿಬ್ಬರಲ್ಲಿ ಇಂತಹ ಗೆಳೆತನ ಉಂಟಾಗ್ತದೆ ಅಂತ ಅವರು ಮಾಡಿದರು. ಅಷ್ಟು ಅಗ್ನಿಸಾಕ್ಷಿಯಾದ ಗೆಳೆತನವನ್ನು ಸ್ವೀಕಾರ ಮಾಡಿದ ಮೇಲೆ ರಾವಣ 2 ತಿಂಗಳ ತನಕ ಅವನ ಮನೆಯಲ್ಲಿದ್ದಂತೆ, ವಾಲಿಯ ಮನೆಯಲ್ಲಿ. 2 ತಿಂಗಳ ಕಾಲದಲ್ಲಿ ಲಂಕೆಯಿಂದ ಬೇಕಾದ ಭೋಗ ವಸ್ತುಗಳನ್ನು ಇಲ್ಲಿಗೆ ಕರೆಸಿಕೊಳ್ಳುವುದು, ಇಲ್ಲಿಂದ ಭೋಗ ವಸ್ತುಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗುವುದು, ಈ ರೀತಿಯ ವ್ಯವಹಾರ ಇವರಲ್ಲಿ ನಡೆಯಿತು.
ಅಂದರೆ ಊರಿನ ಹೆಣ್ಣು ಮಕ್ಕಳನ್ನು ಸುಂದರಿಯರನ್ನು ಅಪಹರಿಸುವುದು ಅನ್ನುವುದು ಹೇಗೆ ರಾವಣನಲ್ಲಿದ್ದಂತಹ ಕೆಟ್ಟ ಸ್ವಭಾವವೋ ಅದಕ್ಕೆ ಅನುಗುಣವಾದ ಸ್ವಭಾವ ವಾಲಿಯಲ್ಲೂ ಇತ್ತು ಅನ್ನುವುದು ಇದರಿಂದ ಸ್ಫುಟವಾಗತಕ್ಕಂಥ ವಿಷಯ. ಇಂತಹ ದೌರಾತ್ಮ್ಯವುಳ್ಳಂತಹ ವಾಲಿಯ ಜೊತೆಗೆ ಶ್ರೀರಾಮಚಂದ್ರ ಗೆಳೆತನವನ್ನು ಮಾಡಿಕೊಂಡು ರಾವಣನಿಂದ ಸೀತೆಯನ್ನು ಹಿಂದಕ್ಕೆ ಪಡೆದಿದ್ದರೆ ಅದು ರಾಮನ ವ್ಯಕ್ತಿತ್ವಕ್ಕೆ ಹೇಗೆ ತಾನೇ ಶೋಭನವಾದೀತು. ಆ ದೃಷ್ಟಿಯಿಂದ ಈ ರಾವಣ ಯಾವ ರೀತಿಯಲ್ಲಿ ಶಿಕ್ಷಾರ್ಹ ಅಪರಾಧಿಯಾಗಿದ್ದಾನೋ ನಮ್ಮ ಕಪೀಶ್ವರನಾದಂತಹ ವಾಲಿಯು ಅಷ್ಟೇ ಮಟ್ಟದಲ್ಲಿ ಅಪರಾಧಿಯಾಗಿದ್ದಾನೆ ಎಂಬ ಕಾರಣದಿಂದ ಅಪರಾಧಿಯನ್ನು ಮುಂಭಾಗದಿಂದಲೇ ಹೊಡೆಯಬೇಕಾದ ಅನಿವಾರ್ಯತೆ ಇಲ್ಲ ಅನ್ನುವ ಶಾಸ್ತ್ರ ನಿಯಮವನ್ನು ಅನುಸರಿಸಿ ಸುಗ್ರೀವನನ್ನು ಆತ ಯಾವಾಗ ಸಾಯಿಸಿಯೇ ಬಿಡ್ತಾನೆ ಅನ್ನುವ ಪ್ರಸಂಗ ಬರುತ್ತೆ, ಆವಾಗ ರಾಮಚಂದ್ರ ವಾಲಿಯನ್ನು ಸಂಹಾರ ಮಾಡ್ತಾನೆ ಅನ್ನುವುದು ಇತಿಹಾಸ. ಹೀಗೆ ವಾಲಿಯನ್ನು ಸಂಹಾರ ಮಾಡಿರತಕ್ಕಂತಹ ಶ್ರೀರಾಮಚಂದ್ರ ಕೊನೆಗೆ ರಾವಣನನ್ನೂ ಸಂಹಾರ ಮಾಡಿದ ಸಮಾನ ಅಪರಾಧ ಎಂಬ ಕಾರಣದಿಂದ. ಈ ಭಾವವನ್ನು, ಈ ಕಥೆಯನ್ನು ಈ ಊರಿನ ಜನ ಎಲ್ಲ ಆಡಿಕೊಳ್ತಾರಂತೆ. ಇದು ಎಷ್ಟು ಸಮಯ ನಡೀತು? ಶ್ರೀರಾಮಚಂದ್ರನ 11,000 ವರ್ಷದ ರಾಜ್ಯಭಾರದಲ್ಲಿ 10,000 ವರ್ಷ ಬಹಳ ಸುಖವಾಗಿಯೇ ನಡೀತು, ಏನು ಸಮಸ್ಯೆ ಇಲ್ಲ. ಈ 11,000ನೇ ವರ್ಷ ಉಂಟಲ್ವ, ಅದು ಪ್ರಾರಂಭವಾದಾಗ ಸ್ವಲ್ಪ ಕೆಲವು ಕಥೆಯೆಲ್ಲ ಸ್ವಲ್ಪ ವ್ಯತ್ಯಾಸ ಆಗುವುದಕ್ಕೆ ಶುರುವಾಯಿತು. ಎಲ್ಲ ಹಾಗೆ ಕೆಲವು ಕಥೆಗಳೆಲ್ಲ ಒಂದು ಕಾಲದ ತನಕ ಸರಿ ಇರ್ತದೆ, ಆಮೇಲೆ ಅದರಲ್ಲೆಲ್ಲ ಅದು ಹೆಗ್ಗಣ ಹೋದಲ್ಲಿ ಸಿಂಹ ಹೋದ ಹಾಗೆ ಎಲ್ಲ ಶುರುವಾಗ್ತದೆ, ಇಲಿ ಹೋದಲ್ಲಿ ಹುಲಿ ಹೋಗುವುದು ಎಲ್ಲ ಶುರುವಾಗ್ತದೆ, ಏನೇನೋ ಸೇರ್ಪಡೆ ಆಗ್ತದೆ. ಈಗ ಶ್ರೀರಾಮಚಂದ್ರ ರಾವಣನನ್ನು ಸಂಹರಿಸಿದ ಮೇಲೆ ಸೀತೆಯನ್ನು ಮನೆಯಲ್ಲಿ ಸೇರಿಸಿಕೊಂಡ ಅನ್ನೋದೇ ದೊಡ್ಡ ವಿಚಾರ ಆಗೋಯ್ತಂತೆ ಊರಿನಲ್ಲೆಲ್ಲ. ನಮಗೆ ಈ ಸೀತಾಪರಿತ್ಯಾಗದ ಬಗ್ಗೆ ನಾನೊಂದು 5 ನಿಮಿಷ ಇನ್ನು ನಾನು 5 ನಿಮಿಷದಲ್ಲಿ ಮುಗಿಸಬೇಕಾಗಿದೆ. ಆದರೆ ಇದು ಪ್ರಮುಖವಾದ ವಿಷಯ ಇವತ್ತು ಹೇಳಬೇಕಾದ್ದು, ಅದನ್ನು ಹೇಳಿ ಮುಗಿಸೋದು ಒಂದು 10 ನಿಮಿಷ ಆಗಲಿಕ್ಕೆ ಸಾಕು. ಈಗ ಸೀತಾಪರಿತ್ಯಾಗದ ಬಗ್ಗೆ ಅನೇಕರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಆದರೆ ರಾಮಾಯಣದ ದೃಷ್ಟಿಯಲ್ಲಿ ನಾವು ಗಮನಿಸಿದರೆ ಶ್ರೀರಾಮಚಂದ್ರನಿಗೆ ಸುದ್ದಿ ಬಂತು, ಗೂಢಚಾರರ ಮೂಲಕ ಪ್ರತಿನಿತ್ಯ ಆತ ವಿಷಯಗಳನ್ನು ತೆಗೊಳ್ತಿದ್ದ, ಯಾರಿಗೆ ಎಲ್ಲಿ ಸಮಸ್ಯೆ ಇದೆ ಅದನ್ನು ಮರುದಿವಸವೇ ಪರಿಹರಿಸಿ ಬಿಡ್ತಿದ್ದ. ಗೂಢಚಾರರು ಎಲ್ಲ ಒಳ್ಳೆಯ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ರು. ಆದರೆ ಅವರ ಮುಖವನ್ನು ನೋಡಿ ರಾಮಚಂದ್ರನಿಗೆ ಅನಿಸಿತು, ಏನೋ ಒಂದು ಮುಚ್ಚಿಡ್ತಾ ಇದ್ದಾರೆ ಇವರು, ಹೇಳ್ತಾ ಇಲ್ಲ ಅಂತ. ಅವ ಒತ್ತಿ ಕೇಳ್ತಾನೆ, ಏನು ನನ್ನ ಬಗ್ಗೆ ಯಾರೋ ಕೆಟ್ಟದಾಗಿ ಹೇಳ್ತಾ ಇದ್ದಾರೆ ಅಂತ ಆದರೆ ಅದು ಹೇಳಬೇಕು, ಮುಚ್ಚಿಡಬಾರ್ದು, ಮುಚ್ಚಿಟ್ರೆ ನಿಮಗೆ ನನ್ನಿಂದ ಶಿಕ್ಷೆ ಇದೆ, ಜಾಗ್ರತೆ ಅಂತ ಹೇಳ್ತಾನೆ. ಆವಾಗ ಭದ್ರ ಅಂತ ಹೇಳ್ತಕ್ಕಂತಹ ಒಬ್ಬ ದೂತ, ಆತನ ಜೊತೆಗೆ ಒಂದು 7-8 ಜನ ಇದ್ದಾರೆ, ಜೊತೆಗೆ ಸಚಿವರೆಲ್ಲ ಇದ್ದಾರೆ, ಅದು ಸಭಾ ಸಂಪುಟ. ಆ ಸಭೆಯಲ್ಲಿ ಆ ಭದ್ರ, ಕಾಳಿದಾಸ ಅವನನ್ನು ದುರ್ಮುಖ ಅಂತ ಕರೀತಾನೆ ತನ್ನ ರಘುವಂಶದಲ್ಲಿ. ದುರ್ಮುಖ ಅಂತ ಯಾಕೆ ಹೇಳಿದ್ದು ಅಂದರೆ ಬಾಯಿ ಸರಿ ಇಲ್ಲ ಅಂತ, ರಾಮನ ಬಗ್ಗೆ ಅಪವಾದದ ಮಾತು ಹೇಳಿದಲ್ಲೋ ಅದಕ್ಕೋಸ್ಕರ ದುರ್ಮುಖ. ಆದರೆ ವಾಲ್ಮೀಕಿಗಳು ಅವನಂದು ಭದ್ರ ಅಂತ ಅವನ ಹೆಸರು. ಅವ ಹೇಳ್ತಾನೆ, ನಾನು ಈ ಬಾಯಿಯಲ್ಲಿ ಹೇಳಿದರೂ ತಪ್ಪು, ಸೀತೆಯ ಬಗ್ಗೆ ಹಾಗೆ ಆಡಬಾರ್ದು, ಆದರೆ ಜನ ಆಡಿಕೊಳ್ತಾರೆ ಅಂತ ಶುರು ಮಾಡ್ತಾನೆ ಅವ. ಏನು ಆಡಿಕೊಳ್ತಾರೆ? ನೀನು ಮಾಡಿದ್ದು ರಾವಣನಂತಹ ದುಷ್ಟನ ಸಂಹಾರ ಮಾಡಿದ್ದು ಅದೆಲ್ಲ ಒಳ್ಳೆಯದು ಹಾಗೆ ಅಂತ ಎಲ್ಲ ಅದನ್ನು ಕೊಂಡಾಡಿ ಕೊನೆಗೆ ಆದರೆ ಒಂದೇ ಒಂದು ರಾಮಂದು ಒಂದು ಮಿಸ್ಟೇಕು ಅಂತ ಅವರು ಮಾತಾಡಿಕೊಳ್ಳುವುದು. ಒಂದು ತಪ್ಪು ಮಾಡಿದ್ದಾನೆ, ಏನಂದರೆ ರಾವಣನಂತಹ ದುಷ್ಟ ಅವನು ಸೀತೆಯನ್ನು ಎತ್ತಿ ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಕರ್ಕೊಂಡು ಹೋಗಿದ್ದಾನೆ. ಅಂಥವಳು ಅಲ್ಲಿ 2-3 ತಿಂಗಳು ಅವತನ ಮನೆಯಲ್ಲೇ ಇದ್ಲು. ಅಂಥವಳನ್ನು ಏನು ಆಲೋಚನೆ ಮಾಡದೆ ರಾಮ ಮನೆಗೆ ತೆಗೆದುಕೊಂಡು ಬಂದಲ್ವಾ, ನಾವು ಕೂಡ ಹೀಗೆ ಮಾಡ್ಬೋದು ಅಂತ ಅರ್ಥ ಅಲ್ವಾ ಇದಕ್ಕೆ ಅಂತ ಹೀಗೆ ಮಾತಾಡಿಕೊಳ್ತಾರೆ ಅಂತ. ಯಥಾ ರಾಜ ತಥಾ ಪ್ರಜಾ. ಈ ಮಾತು ವಾಲ್ಮೀಕಿಗಳ ಬಾಯಲ್ಲಿ ಕೇಳಬೇಕು, ನಾವೊಂದು 10 ನಿಮಿಷ ಹೇಳಬೇಕು ಆ ಮಾತು, ಅಷ್ಟು ದೊಡ್ಡ ಮಾತು. ಇವರು ಆಡಿಕೊಳ್ಳುವಂಥದ್ದು ಬಹಳ ಒಂದು ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಆಡಿಕೊಳ್ತಾರೆ ಅವರು. ರಾಮನಿಗೆ ಆ ಮಾತು ಕೇಳಿ ಮನಸ್ಸಿನಲ್ಲಿ ಆತ ವೇದನೆಯನ್ನು ಅನುಭವಿಸುವ ರೀತಿಯಲ್ಲಿ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ. ಸೀತೆಯ ಪಾವಿತ್ರ್ಯ ಎಂಥದ್ದು, ಸೀತಾಮಾತೆಯನ್ನು ನಾನು ಈ ದೃಷ್ಟಿಯಿಂದಲೇ ಅವತ್ತು ರಾವಣನ ಮನೆಯಿಂದ ಸೀತೆ ಲಂಕೆಯಲ್ಲಿ ನನ್ನ ಮುಂದೆ ಬಂದಾಗ ಅಗ್ನಿ ಪ್ರವೇಶವಾಗುವಲ್ಲಿಯ ತನಕ ನಾನು ಬಿರು ನುಡಿಗಳನ್ನು ಆಕೆಯ ಮುಂದೆ ಆಡಿದ್ದು ಇಷ್ಟಕ್ಕೋಸ್ಕರವೇ. ಸೀತೆಯ ಬಗ್ಗೆ, ಆಕೆಯ ಪರಿಶುದ್ಧಿಯ ಬಗ್ಗೆ ನನಗೆ ಯಾವತ್ತೂ ಸಂಶಯ ಇಲ್ಲ. ಆದರೆ ಲೋಕದಲ್ಲಿ ಅಪವಾದವನ್ನು ಪರಿಹರಿಸುವುದು ಕೂಡ ರಾಜನಾದವನ ಒಂದು ಕರ್ತವ್ಯ ಇದೆ. ರಾಜ ತಪ್ಪು ಮಾಡಿದ್ದಾನೆ ಅನ್ನುವ ಭಾವವೂ ಕೂಡ ಪ್ರಜೆಗಳಲ್ಲಿ ಹುಟ್ಟಬಾರ್ದು. ಅದು ಹುಟ್ಟಿದ್ರೂ ಕೂಡ ಅವರ ತಪ್ಪಿಗೆ ಅದು ಕಾರಣ ಆಗ್ತದೆ. ಆ ದೃಷ್ಟಿಯಿಂದ ನಾನು ಆಕೆಯ ಪರಿಶುದ್ಧಿಯನ್ನು ಅಗ್ನಿದಿವ್ಯದ ಮೂಲಕ ಪರೀಕ್ಷೆಯನ್ನು ಮಾಡಿಸಿ ಸ್ವೀಕರಿಸಿದ್ದು ಹೌದು. ಆದರೆ ಏನು ಮಾಡೋಣ, ಈ ಪ್ರಜೆಗಳಿಗೆ ಅಲ್ಲಿ ನಡೆದದ್ದು ಗೊತ್ತಿಲ್ಲ. ಅಲ್ಲದೆ ಅಲ್ಲಿ ನಡೆದದ್ದು ಎಷ್ಟು ಕಾಲ ಆಗಿ ಹೋಯಿತು ಅದನ್ನು ನೋಡಿದ್ದವರೆಲ್ಲ ಯಾರ್ಯಾರಿದ್ದಾರೆ, ಕೆಲವು ಲೆಕ್ಕ ಹಾಕುವಷ್ಟು ಕೆಲವು ಜನ ಇದ್ದಾರೆ, ಉಳಿದವರದು ಮೊಮ್ಮಕ್ಕಳು ಈಗ ಬದುಕಿರುವಂಥದ್ದು. ಹಾಗಾಗಿ ಅದನ್ನು ನೋಡಿದವರು ಯಾರಿದ್ದಾರೆ? ಹೀಗಾಗಿ ಜನ ಆಡಿಕೊಳ್ಳುವುದರಲ್ಲಿ ತಪ್ಪಿಲ್ಲ. ಆದರೆ ಜನರಲ್ಲಿ ಈ ಭಾವ ಮೂಡಿದೆ ಅಂತಾದ ಪಕ್ಷದಲ್ಲಿ ನಾನು ಈ ಅಪವಾದದಿಂದ ವಿಮುಕ್ತನಾಗಬೇಕು. ಈ ತಪ್ಪು ಜನರಲ್ಲಿ ಘಟಿಸದೇ ಇರುವ ಹಾಗೆ
ಲೋಕದಲ್ಲಿ ಸಂತಾನದಲ್ಲಿ ವ್ಯತ್ಯಯ ಆಗದೇ ಇರುವ ಹಾಗೆ, ಹೆಣ್ಣು ಮಕ್ಕಳು ಕೆಟ್ಟು ಹೋಗದೇ ಇರುವ ಹಾಗೆ ಕೆಲವೊಂದು ನಿರ್ಣಯಗಳನ್ನು ನಾನು ತೆಗೊಳ್ಳಬೇಕಾಗ್ತದೆ ಅಂತ ರಾಮ ಯೋಚನೆ ಮಾಡ್ತಾನೆ. ಆ ಕ್ಷಣದಲ್ಲಿ ತನ್ನ ದೂತನಾದ ಭದ್ರನನ್ನೇ ಕರೆದು ಹೇಳ್ತಾನೆ, ನನ್ನ ತಮ್ಮಂದಿರನ್ನು ಕರ್ಕೊಂಡು ಬಾ ಅಂತ. ಮೂರೂ ಜನರು ಕೂಡ ಬರ್ತಾರೆ. ಭರತ, ಲಕ್ಷ್ಮಣ, ಶತ್ರುಘ್ನರು ಆಗಮಿಸ್ತಾರೆ. ವಸಿಷ್ಠಾದಿಗಳೆಲ್ಲ ಸೇರಿದ್ದಾರೆ. ಅವರೆಲ್ಲರ ಮುಂದೆ ರಾಮ ಇಷ್ಟು ಹೀಗೆ ಒಬ್ಬ ದೂತ ಹೇಳಿದ. ದೂತ ಹೇಳಿದ್ದನ್ನು ನಾನು ಉಳಿದ ದೂತರಲ್ಲೆಲ್ಲ ಇವೆ ಹೇಳ್ತಾ ಇರುವುದು ಸರಿಯೋ ಅಂತ ಕೇಳಿದೆ. ಅವರೆಲ್ಲ ಹೌದು ಸ್ವಾಮಿ ಅಂತ ಹೇಳಿದ್ದಾರೆ. ಹಾಗಾದರೆ ನಿಮಗೂ ಈ ವಿಷಯ ಗೊತ್ತಿರಬಹುದಲ್ವಾ ಅಂತ ಕೇಳ್ತಾನೆ ಅವರ ಹತ್ರ. ಅದಕ್ಕೆ ಲಕ್ಷ್ಮಣ, ಹೌದು ರಾಮ, ಹಾಗೆ ಆಡಿಕೊಳ್ಳುವುದು ಹೌದು, ಆದರೆ ಜನಾನನೇ ಕಕ್ಕರಮರ್ಪಯಿಷ್ಯತಿ, ಜನರ ನಾಲಿಗೆಗೆ ಕೈ ಹಾಕಿ ಎಳೆದು ನೀನು ಹೀಗೆ ಮಾತಾಡಬೇಡ, ಹೀಗೆ ಮಾತಾಡು ಅಂತ ಯಾರು ಹಾಗೆ ಮಾಡಲಿಕ್ಕಾಗ್ತದೆ? ಜನ ಆಡಿಕೊಳ್ತಾರೆ, ಅದಕ್ಕೆಲ್ಲ ನಾವು ಬೆಲೆ ಕೊಡುವುದಾ? ರಾಮ ಹೇಳ್ತಾನೆ, ಅವಶ್ಯ ಬೆಲೆ ಕೊಡಲೇಬೇಕು. ಈ ಒಂದು ಇತಿಹಾಸ ನಾವು ಗಮನಿಸಿದರೆ ನೋಡಿ, ಒಂದು ಚಿಕ್ಕ ಕಥೆ ಏನಂದರೆ, ಒಬ್ಬ ಋಷಿ ಇದ್ದ. ಅವನಿಗೆ ಹೊಟ್ಟೆಯಲ್ಲಿ ನೋವು, ಕರುಳು ಬೇನೆ. ಕರುಳು ಬೇನೆಗೋಸ್ಕರ ಆತ ಒಂದು ಔಷಧವನ್ನು ಸ್ವೀಕರಿಸಬೇಕು. ಅವನ ಮನೆಯಲ್ಲಿ ಒಂದು 10-15 ಜನ ವಿದ್ಯಾರ್ಥಿಗಳು ಓದ್ತಾರೆ. ಅವರನ್ನು ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾನೆ. ಅವರೆಲ್ಲ ವೇದ ಪಾರಾಯಣ ಮಾಡ್ತಾರೆ. ಅವರೆಲ್ಲ ವೇದ ಪಾರಾಯಣ ಮಾಡುವುದಕ್ಕೆ ಕೂತಾಗ ಈ ಋಷಿಯ ಕೆಲಸ ಏನು ಅಂತ ಹೇಳಿದರೆ, ಹಿಂದಿನ ದಿವಸ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿದ್ದಾನೆ. ಅದಕ್ಕೆ ಒಂದಿಷ್ಟು ದರ್ಭೆಯನ್ನು ತುಂಡು ಮಾಡಿ ಹಾಕಿದ್ದಾನೆ. ಅದು ಬೆಳಗ್ಗೆ ಆ ನೀರು ಒಂದು ರೀತಿ ಬುರುಗು ಬಂದಿರ್ತದೆ. ಅದಕ್ಕೆ ಕುಶೋದಕ ಅಂತ ಹೆಸರು. ಅದನ್ನು ಬೆಳಗ್ಗೆದ್ದು ಬರೀ ಹೊಟ್ಟೆಗೆ ಕುಡಿಯಿತು ಅಂತಾದರೆ ಕರುಳು ಬೇನೆ ವಾಸಿ ಆಗ್ತದೆ ಅಂತ ಆಯುರ್ವೇದದ ಔಷಧ. ಈ ವಿದ್ಯಾರ್ಥಿಗಳು ಓದ್ತಾ ಇದ್ದರೆ ಇವನು ಮೆಲ್ಲ ಮರದ ಬದಿಗೆ ಬಂದು ಆ ಪಾತ್ರೆಯ ನೀರು ಕುಡಿಯು. ಈ ಮಕ್ಕಳೆಲ್ಲ ನೋಡ್ತಾರೆ, ಬಿಳಿ ಬಿಳಿ ನೊರೆ ಇರುವಂಥ ನೀರು ಕುಡಿತಾ ಇದ್ದಾರೆ ನಮ್ಮ ಗುರುಗಳು ಅಂತ. ಬೆಳಗ್ಗೆದ್ದು ಕುಡಿತಾರೆ ಅಂತ ಶುರುವಾಯಿತು ಅವರ ಮನಸ್ಸಿನಲ್ಲಿ. ಅವರು ಬೆಳಗ್ಗೆ ಭಿಕ್ಷೆಗೆ ಒಂದು 4 ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಗುರುಗಳನ್ನು ಹೊಗಳುವುದೇ ಹೊಗಳುವುದು ಜನ. ಆದರೆ ಏನೆಲ್ಲ ನಡೆಯುತ್ತೆ, ಅಲ್ಲ ಗುರುಗಳು ಎಲ್ಲ ಒಳ್ಳೆಯದು, ಬೆಳಗ್ಗೆ ಸ್ವಲ್ಪ ಕುಡಿತಾರೆ ಅಂತ ಈ ಮಕ್ಕಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಊರಲ್ಲೆಲ್ಲ ಪ್ರಚಾರ ಆಯಿತು. ಕೊನೆಗೆ ಈ ಋಷಿಗಳಿಗೂ ಕಿವಿಗೂ ಮುಟ್ಟಿತು. ಈ ಮಕ್ಕಳು ಹೀಗೆ ತಿಳ್ಕೊಂಡಿದ್ದಾರಲ್ಲ, ಇರಲಿ, ಏನು ನಾಯಿ ಬಗಳಿದರೆ ಸ್ವರ್ಗ ಏನಾದರೂ ಮೈಲಿಗೆ ಆಗುತ್ತೋ ಅಂತ ಗಾದೆ ಇದ್ದ ಹಾಗೆ ಇವರು ಆಡಿಕೊಳ್ತಾರೆ, ಪಾಪ ಗೊತ್ತಿಲ್ಲ ಅವರಿಗೆ ಅಂತೇಳಿ ಸುಮ್ಮನಾದ ಋಷಿ. ಅದರ ಬಗ್ಗೆ ಯಾವುದೇ ರೀತಿಯ ತನ್ನ ಬಗ್ಗೆ ತಪ್ಪು ಮಾಡಿಲ್ಲ ಅನ್ನುವುದನ್ನು ತಿಳಿಸುವುದಕ್ಕೆ ಹೋಗಲಿಲ್ಲ. ಋಷಿಗೆ ಕಾಲ ಬಂತು, ಸತ್ತು ಹೋದವ ನರಕದಲ್ಲಿ ಚಿತ್ರಗುಪ್ತನ ಲೆಕ್ಕಾಚಾರದ ಪ್ರಕಾರ ಇವನಿಗೆ ಮದ್ಯಪಾನ ಮಾಡಿದ್ದಾನೆ ಅಂತೇಳಿ ಶಿಕ್ಷೆಯ ಘೋಷಣೆ ಆಯಿತು. ಋಷಿ ಯಮನ ಹತ್ರ ಪ್ರಶ್ನೆ ಮಾಡಿದ, ನನ್ನ ಬಗ್ಗೆ ಜನ ಆಡಿಕೊಳ್ತಾರೆ ಅಂತ ಸಮದರ್ಶಿಯಾದ ನಿನಗೂ ಬುದ್ಧಿ ಇಲ್ವಾ? ನಾನು ಔಷಧ ಸ್ವೀಕಾರ ಮಾಡ್ತಾ ಇದ್ದದ್ದು ಮದ್ಯಪಾನದ ಶಿಕ್ಷೆ ಯಾಕೆ ಕೊಡ್ತಾ ಇದ್ದೆ? ಅದಕ್ಕೆ ಯಮ ಹೇಳಿದ, ಅದು ಹಾಗಲ್ಲ, ಪ್ರಪಂಚದಲ್ಲಿ ನೀನು ಮದ್ಯಪಾನ ಮಾಡ್ತಾ ಇದ್ದಿ ಅಂತ ಎಷ್ಟು ಸಮಯದ ತನಕ ಆಡಿಕೊಳ್ತಾ ಇರ್ತಾರೋ ಅಲ್ಲಿಯ ತನಕ ನೀನು ಆ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆಗ ಋಷಿಗೆ ಅರ್ಥ ಆಯಿತು, ಅಪವಾದದ ಪರಿಹಾರವೂ ಕೂಡ ಮನುಷ್ಯನ ಕರ್ತವ್ಯ ಇದೆ. ಅವ ಯಮನಿಗೆ ಕೈ ಮುಗಿದು ಕೇಳಿಕೊಳ್ತಾನಂತೆ, ಸ್ವಾಮಿ ನನಗೆ 1 ದಿವಸದ ಆಯುಷ್ಯವನ್ನು ಅನುಗ್ರಹಿಸಬೇಕು. ಯಮ ಕೊಟ್ಟಂತೆ. ಪಾಪ ಇಲ್ಲಿ ಈ ಶಿಷ್ಯರೆಲ್ಲ ಚಿತೆಯಲ್ಲಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಇದ್ದಕ್ಕಿದ್ದಾಗಿ ಚಿತೆಯಿಂದ ಎದ್ದು ಬಿಟ್ಟ ಋಷಿ. ಇವರಿಗೆಲ್ಲ ಅಪರಾಧ ಪ್ರಜ್ಞೆ, ಅಯ್ಯೋ ಈಗ ಬೆಂಕಿ ಕೊಟ್ಟು ಬಿಟ್ಟಿದ್ರೆ ಎಂಥ ಅನಾಹುತ ಆಗ್ತಿತ್ತು, ನಮ್ಮ ಋಷಿಗಳು ಬಹುಶಃ ಪರಕಾಯ ಪ್ರವೇಶ ಮಾಡಿ ಮತ್ತೆ ಬಂದಿದ್ದಾರೆ ಅಂತ ಅನಿಸುತ್ತೆ ಅಂತ ಎಬ್ಬಿಸಿದರು. ಋಷಿಗಳು ಈ ಶಿಷ್ಯರನ್ನೆಲ್ಲ ಕರೆದು ಮರದಾಡಿಯಲ್ಲಿ ಕೂಡಿಸಿ ಆಯುರ್ವೇದದ ಶ್ಲೋಕವನ್ನು ಹೇಳಿ, ಒಂದು ಕುಶೋದಕದ ಮಹತ್ವ ಏನು ಅಂತ ಹೇಳಿ, ಪಾತ್ರೆಯಲ್ಲಿ ನೀರು ಹಾಕಿ ಕುಶವನ್ನು ಕತ್ತರಿಸಿ ಅದರಲ್ಲಿ ಹಾಕಿ ಮರುದಿವಸ ಬೆಳಗ್ಗೆ ಅದು ಬುರುಗು ಬಂದದ್ದನ್ನು ತೋರಿಸಿ ಮಕ್ಕಳಿಗೆಲ್ಲ ಸ್ವಲ್ಪ ಸ್ವಲ್ಪ ಕುಡಿಯುವುದಕ್ಕೆ ಕೊಟ್ಟು ತಾನು ಅದನ್ನು ಕುಡಿದು ಮಕ್ಕಳಿಗೆ ಕಣ್ಣಲ್ಲಿ ಧಾರಾಕಾರ ನೀರು. ನಾವು ಇವರು ಮದ್ಯಪಾನ ಮಾಡ್ತಾರೆ ಅಂತ ಹೇಳಿಬಿಟ್ವಲ್ಲ ಊರಲ್ಲೆಲ್ಲ, ಎಂತಹ ಅಪಚಾರ ಮಾಡಿದ್ದೀವಿ ಅಂತ ಆಗಿಂದಾಗಲೇ ಹೋಗಿ ಊರಲ್ಲೆಲ್ಲ ಹೇಳ್ತಾ ಬಂದ್ರಂತೆ. ಈಗ ಇಲ್ಲ, ಅವರು ಕುಶೋದಕ ಕುಡಿತಾ ಇದ್ದದ್ದು ನಾವು ತಪ್ಪು ಮಾಡಿಬಿಟ್ಟಿದ್ದೇವೆ, ಹಾಗಲ್ಲ, ಭಾಳ ಒಳ್ಳೆಯವರು ನಮ್ಮ ಗುರುಗಳು ಅಂತ. ಅಷ್ಟರಲ್ಲಿ ಈ ಋಷಿ ಸತ್ತೋದಂತೆ, ಸೀದಾ ಸ್ವರ್ಗಕ್ಕೆ ಹೋದ ಅಂತ ಒಂದು ಕಥೆ, ಮಹಾಭಾರತದಲ್ಲಿ ಬರುವ ಕಥೆ. ಈ ಕಥೆಯಿಂದ ಶ್ರೀಕೃಷ್ಣನಿಗೆ ಯಾವಾಗ ಸ್ಯಮಂತಕ ಮಣಿಯನ್ನು ಕದ್ದಿದ್ದಾನೆ ಅಂತ ಅಪವಾದ ಬಂತು, ಅದನ್ನು ಪರಿಹಾರ ಮಾಡುವುದಕ್ಕೆ ಶ್ರೀಕೃಷ್ಣ 10 ಸಮಸ್ತರ ಜೊತೆಗೆ ತಾನು ಹೋಗಿ ಮಣಿಯನ್ನು ತರ್ತಾನೆ. ಜಾಂಬವತಿಯ ಜೊತೆಗೆ ತಾನು ಮಣಿಯನ್ನು ತರ್ತಾನೆ. ಸ್ಯಮಂತಕ ಮಣೇಹಿ ಹರ್ತ, ಆಹರ್ತ ಅಂದರೆ ತಂದುಕೊಟ್ಟವ ಅಂತ ಕೃಷ್ಣ. ಅಪವಾದ ಪರಿಮಾರ್ಜನೆ ಅನ್ನುವುದು ಮನುಷ್ಯನಿಗೆ ಕರ್ತವ್ಯ ಅನ್ನುವುದನ್ನು ಶ್ರೀರಾಮಚಂದ್ರನೂ ತೋರಿಸ್ತಾನೆ. ತಾನು ಅಪವಾದ ಪರಿಮಾರ್ಜನೆಗೋಸ್ಕರ ಸೀತಾಮಾತೆ ತುಂಬು ಗರ್ಭಿಣಿ ಇದ್ದಾಳೆ, ಆಕೆಯನ್ನು ಲಕ್ಷ್ಮಣನ ಹತ್ರ ಹೇಳ್ತಾನೆ, ಲಕ್ಷ್ಮಣ, ನಾನು ಹೇಳಿದ ಮಾತಿನ ಮೇಲೆ ಹಾಗೋ ಹೀಗೋ ಅಂತ ಮತ್ತೆ ಪ್ರಶ್ನೆ ಮಾಡಬಾರ್ದು, ಇದು ರಾಮನ ಆದೇಶ, ನೀನು ಮಾಡತಕ್ಕದ್ದು ಏನು? ಈಕೆಯನ್ನು ಗಂಗಾ ನದಿಯನ್ನು ದಾಟಿಸಿ ಆ ಕಡೆ ತಮಸಾ ನದಿಯ ತೀರದಲ್ಲಿ ವಾಲ್ಮೀಕಿಗಳ ಆಶ್ರಮ ಇದೆ, ಅದರ ಪಕ್ಕದಲ್ಲಿ ಈಕೆಯನ್ನು ಬಿಟ್ಟು ಬರಬೇಕು.
ಅಲ್ಲ, ಆಕೆಯನ್ನು ಕರ್ಕೊಂಡು ಹೋಗುವ ಬಗ್ಗೆ ಅದು ಯೋಚಿಸಬೇಡ. ಅವಳೇ ಹೇಳಿದ್ದಾಳೆ, ನನಗೆ ಗಂಗಾ ನದಿಯ ತೀರದಲ್ಲಿರತಕ್ಕಂತಹ ಕಾಡನ್ನು ನೋಡಬೇಕು ಅಂತ ತಾನು ಗರ್ಭಿಣಿಯ ಆಸೆಯನ್ನಾಗಿ ಅವಳು ಕೇಳಿಕೊಂಡಿದ್ದಾಳೆ. ಅದನ್ನು ಈಡೇರಿಸುವುದಕ್ಕೋಸ್ಕರ ಕರ್ಕೊಂಡು ಹೋಗುವುದು ಅಂತ ಕರ್ಕೊಂಡು ಹೋಗು, ಆಮೇಲೆ ಅಲ್ಲಿ ವಿಷಯವನ್ನು ತಿಳಿಸಿ ಬಿಟ್ಟು ಬಾ ಅಂತ. ಹೀಗೆ ಸುಮಂತ್ರನ ಜೊತೆಗೆ ಲಕ್ಷ್ಮಣ ಸೀತಾಮಾತೆಯನ್ನು ಕರ್ಕೊಂಡು ಹೋಗ್ತಾನೆ. ಗಂಗಾ ನದಿಯನ್ನು ದಾಟುವುದಕ್ಕೋಸ್ಕರ ನಾವೇ ಬಂದಾಗ ಜೋರಾಗಿ ಅಳ್ತಾನೆ. ಯಾಕೆ ಅಳ್ತಾ ಇದ್ದಿ? ರಾಮನನ್ನು ಬಿಟ್ಟದ್ದಕ್ಕೆ ಇಷ್ಟು ನಿನಗೆ ಬೇಸರಬಹುದು, ನಾನೇ ಖುಷಿಯಿಂದ ಇದ್ದೇನೆ, ನೀನು ಯಾಕೆ ಅಳ್ತಾ ಇದ್ದಿ ಅಂತ ಸೀತಾಮಾತೆ ಕೇಳ್ತಾಳೆ. ಕೊನೆಗೆ ಕಣ್ಣೀರು ಒರೆಸಿಕೊಂಡು ನದಿ ದಾಟಿಸಿ ತಮಸಾ ನದಿಯ ತೀರದಲ್ಲಿ ಆಕೆ ಹತ್ರ ಹೇಳ್ತಾನೆ, ರಾಮ ನಿನ್ನನ್ನು ಪರಿತ್ಯಜಿಸುವುದಕ್ಕೋಸ್ಕರ ಹೀಗೆ ಆದೇಶ ಕೊಟ್ಟಿದ್ದಾನೆ ಅಂತ ಬಿಕ್ಕಿ ಹೇಳ್ತಾನೆ. ಸೀತೆಯು ಮನಸ್ಸು ದೃಢ ಮಾಡಿಕೊಂಡು ಊರಿನಲ್ಲಿ ಹಾಗೆ ಮಾತಾಡಿಕೊಳ್ಳುವುದಕ್ಕೋಸ್ಕರ ರಾಮ ಹಾಗೆ ಮಾಡುವಂಥದ್ದು ನ್ಯಾಯ ಅಂತ ಹೇಳ್ತಾಳೆ. ಇದು ನ್ಯಾಯ. ಲೋಕದ ಜನರಲ್ಲಿ ಧರ್ಮದ ಮಾರ್ಗ ಕಟ್ಟು ತಪ್ಪದೇ ಇರುವುದಕ್ಕೋಸ್ಕರ ಒಬ್ಬ ರಾಜನಾಗಿ ರಾಮ ಆ ಕೆಲಸ ಮಾಡ್ತಾ ಇದ್ದಾನೆ. ಪತಿಯಾಗಿ ರಾಮಚಂದ್ರ ಇವತ್ತು ನನ್ನ ಋಷ್ಯಾಶ್ರಮದ ಪಕ್ಕದಲ್ಲಿ ಬಿಡುವುದರ ಮೂಲಕ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಗುವ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹಾಗಾಗಿ ಇದು ನ್ಯಾಯ, ರಾಜನಾಗಿ ಮಾಡತಕ್ಕಂತಹ ನ್ಯಾಯ. ರಾಜಧರ್ಮ ಮತ್ತು ಕೌಟುಂಬಿಕ ಧರ್ಮ ಇವೆರಡು ಒಟ್ಟಿಗೆ ಬಂದು ಸೇರಿದಾಗ ರಾಜಧರ್ಮ ಪ್ರಮುಖವಾಗ್ತದೆ ಹೊರತು ಕುಟುಂಬ ಧರ್ಮ ಪ್ರಮುಖವಾಗುವುದಿಲ್ಲ. ಕುಟುಂಬ ಧರ್ಮವನ್ನು ಬದಿಗಿಟ್ಟು ರಾಜಧರ್ಮವನ್ನು ರಾಜ ಪಾಲಿಸಬೇಕಾಗ್ತದೆ ಅಂತ ಪತ್ನಿಯಾಗಿ ಸೀತಾಮಾತೆ ಅದನ್ನು ಒಪ್ಪಿಕೊಳ್ತಾಳೆ. ಮತ್ತೆ ರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಸುವರ್ಣ ಪತ್ನಿಯನ್ನು ಮುಂದಿಟ್ಟುಕೊಂಡು ತಾನು ಅಶ್ವಮೇಧವನ್ನು ಮಾಡ್ತಾನೆ. ಅಂದರೆ ಸೀತಾಮಾತೆಯ ಪೂರ್ಣ ಪಾವಿತ್ರ್ಯವನ್ನು ತಾನು ಅಂಗೀಕರಿಸಿ ಪ್ರತಿನಿತ್ಯವೂ ಕೂಡ ಸೀತಾಮಾತೆಯನ್ನೇ ತನ್ನ ಅರ್ಧದಲ್ಲಿ ತಾನು ತುಂಬಿಸಿಕೊಂಡು ನಿತ್ಯಾವಿಯೋಗಿನಿಯಾದಂತಹ ಸೀತೆಯ ಜೊತೆಗೆ ಆತ ರಾಜ್ಯಭಾರವನ್ನು ಮಾಡ್ತಾನೆ. ಇದು ಎಷ್ಟು? ಕೊನೆಗೆ 11,000ನೇ ವರ್ಷದಲ್ಲಿ ಸುಮಾರು 700 ವರ್ಷಗಳ ತನಕ ಈ ರೀತಿಯ ಘಟನೆ ನಡೆಯುತ್ತೆ. ಮತ್ತು ಅಶ್ವಮೇಧದ ಕೊನೆಯಲ್ಲಿ ಮತ್ತೆ ಸೀತಾಮಾತೆ ಲವಕುಶರು, ಕುಶೀಲವರು ಅಂತ ವಾಲ್ಮೀಕಿಗಳು ಕರೀತಾರೆ, ಅವರಿಬ್ಬರು ವಾಲ್ಮೀಕಿಗಳಲ್ಲಿ ಅಧ್ಯಯನ ಮಾಡಿ ಸಮಗ್ರ ರಾಮಾಯಣವನ್ನು ಕಂಠದಲ್ಲಿ ಮಾಡಿಕೊಳ್ತಾರೆ. ಕುಶಲವರು ಊರಿನಲ್ಲಿ ಹಾಡ್ತಾರೆ. ಆ ಹಾಡಿನಿಂದಲೇ ಕುಶಲವರು ಬಹಳ ಪ್ರಸಿದ್ಧರಾಗಿ ಹೋದರು. ರಾಮನ ಕಥೆಯಂತೆ ಅಂತ ರಾಮನ ಕಿವಿಗೂ ಬಿತ್ತು. ರಾಮ ಅವರನ್ನು ಅಶ್ವಮೇಧದ ತನ್ನ ಯಜ್ಞವಾಟಕ್ಕೆ ಕರೆಸಿಕೊಳ್ತಾನೆ. ಊರಿನ ಸಮಸ್ತರನ್ನೆಲ್ಲ ಸೇರಿಸಿ ಅವರ ಮುಂದೆ ಲವಕುಶರ ಮೂಲಕವಾಗಿ ರಾಮಾಯಣದ ಗಾನ ನಡೆಯುತ್ತೆ. ರಾಮಾಯಣ ಏನು ಘಟಿಸಿದೆ, ಏನು ಘಟಿಸಲಿದೆ ಅದನ್ನೆಲ್ಲ ವಾಲ್ಮೀಕಿಗಳು ರಚಿಸಿ ಇವರ ಬಾಯಿಯಲ್ಲಿ ಹಾಕಿದ್ದಾರೆ. ಇವರು ಸಂಗೀತ ಶಾಸ್ತ್ರ ತತ್ವಜ್ಞರಾಗಿ ಸರಸ್ವತೀ ದೇವಿಯೂ ಕೂಡ ತಲೆಯನ್ನು ಅಲುಗಾಡಿಸುವ ಹಾಗೆ ಸಂಗೀತಮಯವಾಗಿ ಅದನ್ನು ಹಾಡ್ತಾ ಇದ್ದರೆ, ಸಂಗೀತಜ್ಞರು ಅಂತ ಪ್ರಪಂಚದಲ್ಲಿ ಯಾರು ಶ್ರೇಷ್ಠರಿದ್ದಾರೆ ಅವರೆಲ್ಲರೂ ಸೇರಿ ಅದನ್ನು ಕೇಳ್ತಾರೆ. ರಾಮಚಂದ್ರ ರೋಮಾಂಚಿತನಾಗಿ ಯಜ್ಞಯಾಗದ ಕರ್ತವ್ಯವನ್ನು ಮರೆತು ಕೂತು ಕೇಳಿದಂತೆ. ಕೊನೆಗೆ ಲವಕುಶರೇ ನಿಲ್ಲಿಸಿ, ಇಲ್ಲಿಗೆ 20 ಸರ್ಗ ಆಯಿತು, ನಿನ್ನ ಕರ್ಮ ನೀನು ಮಾಡಬೇಕಲ್ವಾ ಅಂತ ಎಬ್ಬಿಸಿದ್ರಂತೆ. ಇನ್ನೊಂದು ಪ್ರಜೆಗಳೆಲ್ಲ ಕೇಳ್ತಾರೆ, ಯಾರಿವರು? ನೋಡಲಿಕ್ಕೆ ರಾಮನ ಹಾಗೆ ಇದ್ದಾರಲ್ವ, ಜಟಾಜೂಟ ಹಾಕಿದ್ದಾರೆ, ವಾಲ್ಮೀಕಿ ಋಷಿಕುಮಾರರು ಅಂತ ಹೇಳ್ತಾರೆ, ರಾಮನ ಮಕ್ಕಳ ಹಾಗೆ ಕಾಣಿಸ್ತಾರಲ್ವ ಅಂತ ಪ್ರಜೆಗಳೆಲ್ಲ ಮಾತಾಡಿಕೊಳ್ತಾರೆ. ಕೊನೆಗೆ ಆ ರಾಮಾಯಣದ ಕಥೆಯನ್ನು ಹೇಳಿದ ಕಥೆಯಲ್ಲೇ ಲವಕುಶರು ಹುಟ್ಟಿದ ಕಥೆ ಅಲ್ಲಿ ಬರ್ತದೆ. ಅದನ್ನು ಕೇಳಿದ ರಾಮನಿಗೂ ನನ್ನ ಮಕ್ಕಳ ಇವರು ಅಂತ, ಅವರು ರಾಮಾಯಣ ಕಲಿತ ಕಥೆಯೂ ಅಲ್ಲೇ ಬರ್ತದೆ. ಅದನ್ನು ಕೇಳಿ ನನ್ನ ಮಕ್ಕಳು ಅಂತ ಗೊತ್ತಾಗುತ್ತೆ ರಾಮನಿಗೆ. ವಾಲ್ಮೀಕಿಗಳನ್ನು ಕರೆಸಿಕೊಳ್ತಾನೆ. ಸೀತೆಯೂ ಬಂದು ಇಲ್ಲಿ ಪ್ರತಿಜ್ಞೆ ಮಾಡಬೇಕು, ಪ್ರಜೆಗಳೆಲ್ಲರೂ ಒಪ್ಪಿಕೊಳ್ಳುವ ಹಾಗಾಗಬೇಕು ಅಂತ ಹೇಳ್ತಾನೆ. ಸೀತಾಮಾತೆ ನಾನು ತಪ್ಪಿತಸ್ಥಳು ಅಲ್ಲ, ರಾಮನನ್ನು ಬಿಟ್ಟು ಮತ್ತೊಬ್ಬರನ್ನು ಯಾವತ್ತೂ ಮನದಲ್ಲಿ ಇಂಗಿತದಲ್ಲಿ ಕಿಂಚಿತ್ತೂ ಹಾಕಿಕೊಳ್ಳಿಲ್ಲ ಅನ್ನೋದು ಹೌದಾದರೆ ಓ ತಾಯಿ ಭೂಮಾತೆ ನನ್ನನ್ನು ಸೇರಿಸಿಕೋ ಅಂತ ಕೇಳಿಕೊಳ್ತಾಳೆ. ಆಗ ಭೂಮಿ ಬಿರಿದು ಸ್ವರ್ಣಸಿಂಹಾಸನ ಮೇಲಕ್ಕೆ ಬಂದು ಮೂರ್ತಿವೆತ್ತಂತಹ ಭೂತಾಯಿ ಆಕೆಯನ್ನು ಆಲಿಂಗಿಸಿಕೊಂಡು ಸ್ವರ್ಣಸಿಂಹಾಸನದ ಮೂಲಕ ಯಾವ ಭೂಮಿಯಿಂದ ಜನಿಸಿದ ಸೀತೆ ಜನಕರಾಜ ನೇಗಿಲಿನಿಂದ ಉಳುವ ಹೊತ್ತಿಗೆ ಯಾಗಶಾಲೆಯಲ್ಲಿ ಆವಿರ್ಭವಿಸಿದಂತಹ ಭೂತನುಜೆ ಆಕೆಯನ್ನು ಮತ್ತೆ ಭೂಮಿ ತನ್ನಲ್ಲಿ ಸೇರಿಸಿಕೊಳ್ಳತಕ್ಕಂತಹ ಘಟನೆ ನಡೆದು ಅಲ್ಲಿಂದ ಕೇವಲ 14 ವರ್ಷಗಳ ನಂತರ ಶ್ರೀರಾಮಚಂದ್ರ ಸಮಾಯಾತ ಅಂತ ಹೇಳಿ ಪ್ರಜೆಗಳನ್ನು ತನ್ನ ಜೊತೆಗೆ ಕರೆದುಕೊಂಡು ಮೋಕ್ಷಸ್ಥಾನವನ್ನು ಪರಂಧಾಮಕ್ಕೆ ಸಾಗಿದ ಅನ್ನೋದು ಇತಿಹಾಸ. ಅಂದರೆ ಶ್ರೀರಾಮಚಂದ್ರನ ಸೀತಾಪರಿತ್ಯಾಗದ ವೃತ್ತಾಂತ ನಾವು ವಾಲ್ಮೀಕಿಗಳು ಹೇಳಿದ ಹಾಗೇ ಓದ್ತಾ ಹೋದರೆ ನಮ್ಮ ಕಣ್ಣಲ್ಲಿ ನೀರು ಬರ್ತದೆ. ರಾಮನ ರಾಜಧರ್ಮ ಅನ್ನೋದು ಎಷ್ಟು ಬೃಹತ್ತಾಗಿತ್ತು. ಲೋಕದ ಪ್ರಜೆಗಳ ಸರಿಯಾದ ನಡೆಗೋಸ್ಕರ ರಾಮ ಎಂಥದ್ದನ್ನೂ ತ್ಯಜಿಸುವುದಕ್ಕೆ ಸಿದ್ಧ ಇದ್ದ ಅನ್ನುವ ಆ ತ್ಯಾಗದ ಎತ್ತರ ಎಷ್ಟು ದೊಡ್ಡದು ಅನ್ನುವುದು ನಮಗೆ ಅರ್ಥವಾಗ್ತದೆ. ಆ ನಿಟ್ಟಿನಿಂದ ಏನೇನನ್ನೂ ತ್ಯಜಿಸುವುದು ದೊಡ್ಡದಲ್ಲ, ಅತ್ಯಂತ ಆಪ್ತವಾದ ಮನಸ್ಸಿಗೆ ತುಂಬ ತೊಂದರೆಯುಂಟು ಮಾಡುವ ಮತ್ತೊಬ್ಬರು ದುಃಖಿಸ್ತಾರೆ ಅನ್ನುವುದೇ ಮನುಷ್ಯನಿಗೆ ದೊಡ್ಡ ದುಃಖ. ತನ್ನ ಆಪ್ತರಿಗೆ ಉಂಟಾಗುವ ಕ್ಲೇಶ ಅನ್ನುವುದಕ್ಕಿಂತ ದೊಡ್ಡ ದುಃಖ ಮನುಷ್ಯನಿಗೆ ಮತ್ತೊಂದಿಲ್ಲ. ತನ್ನ ಅರ್ಧವೇ ಅನಿಸಿದಂತಹ ಸೀತಾಮಾತೆ ಆಕೆ ದುಃಖಿಸುವ ಸ್ಥಿತಿಗೆ ನಾನು ತಳ್ತಾ ಇದ್ದೇನೆ ಅನ್ನುವ ದುಃಖಕ್ಕಿಂತ ದೊಡ್ಡ ದುಃಖ ರಾಮನಿಗೆ ಎಲ್ಲಿ ಉಂಟು?
ಸಾಮಾನ್ಯವಾಗಿ ಒಬ್ಬ ರಾಜನನ್ನಾಗಿ ಮನುಷ್ಯನನ್ನಾಗಿ ರಾಮನನ್ನು ನೋಡಿದಾಗ ಅಂಥದ್ದನ್ನೆಲ್ಲ ತ್ಯಜಿಸಿ ಆ ತ್ಯಾಗಕ್ಕೂ ಸಿದ್ಧನಾದಂತಹ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ ಅಂತ ಕರೆಸಿಕೊಳ್ಳುವುದರಲ್ಲಿ ಯಾವ ವ್ಯತ್ಯಾಸವೂ ಯಾವ ಅಸಂಬದ್ಧತೆಯೂ ಇಲ್ಲ. ಆದ್ದರಿಂದಲೇ ನಾವು ರಾಮರಾಜ್ಯ ಬೇಕು ಅಂತ ಇವತ್ತು ಅಪೇಕ್ಷಿಸುವುದು. ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪಿತನಾಗಿದ್ದಾನೆ. ಅಯೋಧ್ಯೆಯ ರಾಮನ ಕಣ್ಗಾವಲಿನಲ್ಲಿ ನಡೆಯುವ ಮೊದಲನೆಯ ರಾಮನವಮಿ ಇದು. ಇವತ್ತು ಶ್ರೀರಾಮಚಂದ್ರನ ಅಯೋಧ್ಯೆಯ ಆ ಮುಗುಳು ನಗುವಿನ ಮುಖದ ಮೇಲೆ ಸೂರ್ಯನ ಕಿರಣ ಇವತ್ತು ಬಿದ್ದಿದೆ. ಸೂರ್ಯ ಕಿರಣ ಬೀಳುವುದರ ಮೂಲಕವಾಗಿ ಲೋಕದಲ್ಲಿ ಒಳ್ಳೆಯ ಮಳೆಯಾಗುವ ಸೂಚನೆಯನ್ನು ಶ್ರೀರಾಮಚಂದ್ರ ಕೊಟ್ಟಿದ್ದಾನೆ. ಬೇಗ ಬೆಂಗಳೂರು ಕೂಡ ತಂಪಾಗಲಿ ಅಂತ ನಾವು ಪ್ರಾರ್ಥಿಸಿಕೊಂಡು ಈ ಶ್ರೀರಾಮನವಮಿಯ ಪರ್ವಕಾಲದಲ್ಲಿ ರಾಮನಿಗೆ ನಡೆದ ಅಭಿಷೇಕ, ಆ ಹನುಮಂತನಿಗೆ ನಡೆದಂತಹ ಆಂಜನೇಯನಿಗೆ ನಡೆದಿರತಕ್ಕಂಥ ಅಭಿಷೇಕಾದಿ ಪ್ರಕ್ರಿಯೆಗಳಿಂದ ನಮಗೆ ಕಾಲದಲ್ಲಿ ಒಳ್ಳೆಯ ವೃಷ್ಟಿಯಾಗಿ ಲೋಕಕ್ಕೆ ಸಮೃದ್ಧಿ ಸುಭಿಕ್ಷೆ ಪ್ರಾಪ್ತಿಯಾಗಲಿ ಅಂತ ಈ ಪರ್ವಕಾಲದಲ್ಲಿ ದೇವರಲ್ಲಿ ಒಕ್ಕೊರಳಿನಿಂದ ಪ್ರಾರ್ಥನೆಯನ್ನು ಸಲ್ಲಿಸಿಕೊಳ್ಳೋಣ. ಈ ರಾಮನವಮಿಯ ಕಾಲದಲ್ಲಿ ಈ ವ್ಯವಸ್ಥೆಯನ್ನು ಮಾಡಿದಂತಹ ವಾದಿರಾಜಾಚಾರ್ಯರಿಗೆ, ಶ್ರದ್ಧೆಯಿಂದ ಶ್ರವಣ ಮಾಡಿರತಕ್ಕಂತಹ ತಮಗೆಲ್ಲರಿಗೂ ಆ ಆಂಜನೇಯ ವರದ ಸೀತಾಲಕ್ಷ್ಮಣ ಸಮೇತನಾದಂತಹ ಶ್ರೀರಾಮಚಂದ್ರ ಇತೋಪ್ಯತಿಶಯವಾದಂತಹ ಜ್ಞಾನವೃದ್ಧಿಯನ್ನು, ಸುಕ್ಷೇಮವನ್ನು, ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.